ಮಾಡಿ ನಾವು ಮೆಥಡ್ ನ ಫಾಲೋ ಮಾಡ್ತೀವಿ. ಹಾಗಾದ್ರೆ ಸರ್ ಎರಡನೇ ಮುಖ್ಯವಾದ ಅಂಶ ಯಾವುದು? ಎರಡನೇ ಮುಖ್ಯವಾದ ಅಂಶ ಯಾವುದು ಅಂದ್ರೆ ಕಾರ್ಮಿಕರ್ಗಂದ್ರೆ ಇವಾಗ ಲೇಬರ್ ಕಾಸ್ಟ್. ಸೊ ಲೇಬರ್ ಕಾಸ್ಟ್ ಅಲ್ಲಿ ಲೇಬರ್ ಕಾಸ್ಟ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಲೇಬರ್ ಕಾಸ್ಟ್ ಏನಪ್ಪಾ, ಸಂಬಳ ಕೊಡೋದ್ರಿಂದ ಹಿಡಿದು ಸೊ ಟ್ರೈನಿಂಗ್ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ಕಾಸ್ಟ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗುತ್ತೆ. ಈಗ ಒಂದು ಪ್ರಾಡಕ್ಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಲೇಬರ್ಗೆ ಎಷ್ಟು ಪೇಮೆಂಟ್ ಮಾಡ್ತಾ ಇದೀವಿ, ಸೊ ಅವ್ರದ್ದು ಎಷ್ಟು ವೆಚ್ಚ ಆಗಿದೆ ಅದನ್ನು ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಹಾಗಾದ್ರೆ ಕನ್ಸಿಡರ್ ಮಾಡೋದ್ರಿಂದ ಇಲ್ಲಿ ಲೇಬರ್ ಕಾಸ್ಟ್ ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ, ಲೇಬರ್ ಕಾಸ್ಟ್ ನ ಯಾವ ರೀತಿ ಮೇಂಟೈನ್ ಮಾಡ್ತೀವಿ, ಮತ್ತೆ ಲೇಬರ್ ಕಾಸ್ಟ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ನಾನು ಆಲ್ರೆಡಿ ಹೇಳ್ದ ಹಾಗೇನೆ ಲೆಕ್ಕಪತ್ರದ ಮುಖ್ಯವಾದ ಅಂಶಗಳು ವಸ್ತು, ಕಾರ್ಮಿಕ ಮತ್ತು ಇತರ ವೆಚ್ಚಗಳು. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಆಲ್ರೆಡಿ ನಾವು ವಸ್ತುಗಳ ಬಗ್ಗೆ ಅಂದ್ರೆ ಇನ್ವೆಂಟರಿ ಕಂಟ್ರೋಲ್ ಬಗ್ಗೆ ಅಥವಾ ಇನ್ವೆಂಟರಿ ಮೇಂಟೆನೆನ್ಸ್ ಬಗ್ಗೆ, ಹಾಗೇನೆ ನಾವು ಪ್ರೈಸಿಂಗ್ ಆಫ್ ಇನ್ವೆಂಟರಿ, ಇದಿಷ್ಟು ಕಾನ್ಸೆಪ್ಟ್ಸ್ ಗಳನ್ನ ಬಗ್ಗೆ ನಾವು ಅಂಶಗಳ ಬಗ್ಗೆ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೇನೆ ಈ ಕ್ಲಾಸ್ ನಲ್ಲಿ ಕಾರ್ಮಿಕರು ಅಂದ್ರೆ ಲೇಬರ್ ಕಾಸ್ಟ್ ಕಂಟ್ರೋಲ್ ಹೇಗೆ ಮತ್ತೆ ಲೇಬರ್ ಪೇಮೆಂಟ್ ಹೇಗೆ ಅನ್ನೋದ್ರ ಬಗ್ಗೆ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ರೆ ಬರುವಂತಹ ಕ್ಲಾಸ್ ಅಲ್ಲಿ ಇತರ ವೆಚ್ಚಗಳು ಅಂದ್ರೆ ಬೇರೆ ಏನು ಅಲ್ಲ, ಓವರ್ ಹೆಡ್ಗಳ ಬಗ್ಗೆ ನಾವು ಬರುವಂತಹ ಕ್ಲಾಸ್ ನಲ್ಲಿ ನೋಡೋಣ. ಸೊ ಹಾಗಾದ್ರೆ ಈಗ ನಾನು ಹೇಳ್ದ ಹಾಗೇನೆ ಕಾರ್ಮಿಕರು ಅಂತ ಹೇಳಿದೆ. ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಕಾರ್ಮಿಕರು, ಸೊ ಯಾವ ತರ ಕಾರ್ಮಿಕರು ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ, ಯಾವ ತರ ಕಾರ್ಮಿಕರ್ಸ್ ನಾವು ಕ್ಯಾಲ್ಕುಲೇಷನ್ ನ ತಗೋಬೇಕು. ಯಾಕಂದ್ರೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಒಂದು ಕಂಪನಿಯಲ್ಲಿ ಎಲ್ಲರೂ ಕೆಲಸ ಮಾಡೋರೇ ಇರ್ತಾರೆ. ಸೊ ಎಲ್ಲಾರನ್ನೂ ನಾವು ಕ್ಯಾಲ್ಕುಲೇಷನ್ ತಗೋಬೇಕಾ, ಟೋಟಲ್ ಲೇಬರ್ ಕಾಸ್ಟ್. ಇವಾಗ ಒಂದು ಕಂಪನಿ ಒಂದು ಪ್ರಾಡಕ್ಟ್ ಯಾವ್ದೋ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀನಪ್ಪ, ಯಾವ್ದೋ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಓವರ್ ಆಲ್ ಕಂಪನಿಯಲ್ಲಿ ಒಂದು 200 ಜನ ಎಂಪ್ಲಾಯೀಸ್ ಇದ್ದಾರೆ ಅಂದ್ರೆ 200 ಜನಕ್ಕೆ ನಾನು ಸ್ಯಾಲ್ರಿ ಕೊಡ್ತಾ ಇದ್ದೀನಿ ಅಂದ್ರೆ 200 ಜನದ ಸ್ಯಾಲ್ರಿನೂ ನಾನು ಯಾವ್ದೋ ಒಂದು ಪ್ರಾಡಕ್ಟ್ ಮೇಲೆ ಹಾಕಕ್ಕಾಗಲ್ಲ ಅಲ್ವಾ. ಸೊ ಹಾಗಾದ್ರೆ ನಾವು ಕಾರ್ಮಿಕರದ ಕ್ಯಾಲ್ಕುಲೇಷನ್ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ? ಸೊ ನಾನು ಆಲ್ರೆಡಿ ಹೇಳ್ದಾಗೆ ಕಾರ್ಮಿಕರಲ್ಲಿ ಮತ್ತೆ 2 ತರ ಇರ್ತಾರೆ, ಒಂದು ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್. ಅಂದ್ರೆ ಏನು, ನೇರ ಕಾರ್ಮಿಕರು ಮತ್ತೆ ಪರೋಕ್ಷ ಕಾರ್ಮಿಕರು. ಅಂದ್ರೆ ನೇರವಾಗಿ ಭಾಗವಹಿಸುವಂತಹ ಕಾರ್ಮಿಕರನ್ನ ಮತ್ತೆ ಪರೋಕ್ಷವಾಗಿ ಭಾಗವಹಿಸುವಂತಹ ಕಾರ್ಮಿಕರದ ಅದು ಟೋಟಲ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ನೇರವಾಗಿ ಭಾಗವಹಿಸುವವರು ಯಾರಪ್ಪ, ಹಾಗಾದ್ರೆ ಪರೋಕ್ಷವಾಗಿ ಯಾರು ಭಾಗವಹಿಸ್ತಾರೆ? ಇವಾಗ ಒಂದು ಕಂಪನಿ ಅಂತ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಉತ್ಪಾದನೆ, ಸೊ ಒಂದು ಉತ್ಪಾದನೆ ಮಾಡ್ಬೇಕಾದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇವಾಗ ಯಾವ್ದೋ ಒಂದು ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಒಂದು ಟೈರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಒಂದು ಫ್ಯಾಕ್ಟರಿಯಲ್ಲಿ ವರ್ಕ್ ಮಾಡ್ತಿದಾರೋ ಆ ಒಂದು ಪರ್ಟಿಕ್ಯುಲರ್ ಜಾಬ್, ಆ ಒಂದು ಪರ್ಟಿಕ್ಯುಲರ್ ವರ್ಕ್ ಅಲ್ಲಿ ಒಂದು ಯಾವ ಒಂದು ಪರ್ಟಿಕ್ಯುಲರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದಾರೋ ಅಲ್ಲಿ ಇರುವಂತಹ ಲೇಬರ್ಸ್, ಆ ಒಂದು ಕೆಲಸಕ್ಕೆ ಮಾತ್ರ ಸೀಮಿತವಾಗಿರುವಂತಹ ನೇರ ಕಾರ್ಮಿಕರನ್ನ, ಅವ್ರನ್ನ ನಾವು ನೇರ ಕಾರ್ಮಿಕರನ್ನ ಅಂತಾನು ಕರಿತೀವಿ. ಅಂತಹ ಕಾರ್ಮಿಕರಿಗೆ ನಾವು ಏನ್ ಪೇಮೆಂಟ್ ಮಾಡಿರ್ತೀವೋ ಅದನ್ನ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಪರೋಕ್ಷ ಕಾರ್ಮಿಕರು ಯಾರ್ಯಾರಿರ್ತಾರೆ? ಈ ಒಂದು ಡಿಪಾರ್ಟ್ಮೆಂಟ್ಗೆ ಕೆಲಸ, ಈ ಒಂದು ಡಿಪಾರ್ಟ್ಮೆಂಟ್ಗೆ, ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡಿರುವಂತಹ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಅಥವಾ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಆ ಡಿಪಾರ್ಟ್ಮೆಂಟ್ಗಳಲ್ಲಿ ಪರೋಕ್ಷವಾಗಿ ಕೆಲಸ, ಈ ಒಂದು ಪ್ರಾಡಕ್ಟ್ ಮಾತ್ರ, ಈ ಪ್ರೊಡಕ್ಷನ್ ಮಾತ್ರ ಸೊ ಬರುವಂತಹ ಪರೋಕ್ಷ ಕಾರ್ಮಿಕರದು ಅವ್ರನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ನೀವು ಕೇಳ್ಬೋದು, ಪರೋಕ್ಷವಾಗಿ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಿರ್ತಾರಲ್ಲ, ಅದು ಮುಖ್ಯವಾಗಿ ಇಲ್ಲಿ ನಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಗೆ ಈ ಡೈರೆಕ್ಟ್ ಲೇಬರ್ಸ್ ನಾವು ಡೈರೆಕ್ಟ್ ಆಗಿ ತಗೊಂಡ್ಬಿಡ್ತೀವಿ. ಡೈರೆಕ್ಟ್ ಲೇಬರ್ ಕಾಸ್ಟ್, ಇವಾಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಆ ಪರ್ಟಿಕ್ಯುಲರ್ ಟೈರ್ ಬಿಸ್ನೆಸ್ ಅಂತ ಹೇಳಿದ್ನಲ್ಲ, ಸೊ ಟೈರ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಒಂದು 30 ಟೈರ್ಸ್ ಅಥವಾ ಒಂದು ಎಷ್ಟೊಂದು ಟೈರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಒಂದು 30 ಮೆಂಬರ್ಸ್ ವರ್ಕ್ ಮಾಡ್ತಿದ್ದಾರೆ ಅಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ. ಸೊ 30 ಮೆಂಬರ್ಸ್ಗೂ ನಾವು ಒಂದು 500 ರೂಪೀಸ್ ಅಥವಾ ಸಮಥಿಂಗ್ 5000 ರೂಪೀಸ್ ನಾವು ಪೇ ಮಾಡ್ತಾ ಇದೀವಿ ಅಂದಾಗ 30 ಮೆಂಬರ್ಸ್ಗೂ, ಸೊ ಅಲ್ಲಿ ಅಪ್ರಾಕ್ಸಿಮೇಟ್ ಆಗಿ 15,000 ಅಥವಾ 1,50,000 ಅಮೌಂಟ್ ರೂಪೀಸ್ ನಮ್ಗೆ ಬರುತ್ತೆ. ಸೊ ಆ ಅಮೌಂಟ್ ನ ನಾವು ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ತಗೊಂಡ್ಬಿಡ್ತೀವಿ. ಹಾಗಾದ್ರೆ ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ನ ನಾವು ಎಲ್ಲಿ ತಗೊಂತೀವಿ? ಸೊ ಇಲ್ಲಿ ಬರ್ಬೇಕಾದ್ರೆ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದೇನು ಅಂದ್ರೆ, ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ನ ನಾವು ಓವರ್ ಹೆಡ್ಸ್ ಅಂದ್ರೆ ಇತರೆ ಖರ್ಚುಗಳಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಯಾಕಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಏನಕ್ಕೆ ಟ್ರೀಟ್ ಮಾಡ್ತೀವಿ ಅಂದ್ರೆ, ಇಂಡೈರೆಕ್ಟ್ ಪರೋಕ್ಷವಾಗಿ ಬರುವಂತಹ ಕಾರ್ಮಿಕರು, ಇವಾಗ
ಇವಾಗ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂದಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ಅಡ್ಮಿನಿಸ್ಟ್ರೇಷನ್ ಇಲ್ದಿರ ಯಾವ ಒಂದು ಡಿಪಾರ್ಟ್ಮೆಂಟ್ ಕೆಲಸನೂ ಆಗಲ್ಲ. ಅಡ್ಮಿನಿಸ್ಟ್ರೇಷನ್ ಇಂದ ನಮ್ಗೆ ವರ್ಕ್ ಬೇಕೇ ಬೇಕಾಗಿರುತ್ತೆ. ಸರಿ ಆಯ್ತು, ಇವಾಗ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಪ್ರಾಡಕ್ಟ್ ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ ಬೇಕಿರುತ್ತೆ. ಹಾಗೇನೇನೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಬೇಕಾಗಿರುತ್ತೆ, ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ ಬೇಕಾಗಿರುತ್ತೆ, ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಬೇಕಾಗಿರುತ್ತೆ. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರದೇ ಆದ ವರ್ಕ್ಗಳು ನಡೀತಾ ಇರುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬೇಕಾಗಿರುತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರದೇ ಆದ ಒಂದಷ್ಟು ವರ್ಕ್ಗಳು ಇರುತ್ತೆ. ಹಾಗಂತ ಅಲ್ಲಿರೋ ಪ್ರತಿಯೊಬ್ಬರದನ್ನು ನಾವು ಟೋಟಲ್ ಸ್ಯಾಲ್ರಿ ತಗೊಳಕ್ ಆಗೋದಿಲ್ಲ. ಸೊ ಅಲ್ಲೂ ಒಂದಿಷ್ಟು ನಾವು ಓವರ್ ಹೆಡ್ಸ್ ನ ಯಾವ ರೀತಿ ಬೈಫರ್ಕೇಶನ್ ಮಾಡ್ತೀವೋ, ಪ್ರಾಡಕ್ಟ್ ಹೇಗೆಷ್ಟು, ಇವಾಗ ಟೋಟಲ್ ಓವರ್ ಹೆಡ್ಸ್ ಅದ್ರಲ್ಲಿ ಇಂಡೈರೆಕ್ಟ್ ಸ್ಯಾಲ್ರಿ ಇಷ್ಟಾಗಿದೆ, ಇಂಡೈರೆಕ್ಟ್ ಸ್ಯಾಲ್ರಿಲಿ ಪ್ರಾಡಕ್ಟ್ ಎಗೆಷ್ಟು, ಪ್ರಾಡಕ್ಟ್ ಬಿಗೆಷ್ಟು, ಪ್ರಾಡಕ್ಟ್ ಸಿಗೆಷ್ಟು, ಈ ರೀತಿ ನಾವು ಓವರ್ ಹೆಡ್ಸ್ ನ ಅದರದೇ ಆದ ಬೈಫರ್ಕೇಶನ್ ಬರುವಂತಹ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಓವರ್ ಹೆಡ್ಸ್ ನ ನಾವು ಯಾವ ರೀತಿ ಬೈಫರ್ಕೇಶನ್ ಮಾಡ್ತೀವಿ ಅಂತ. ಸೊ ಅದನ್ನ ನಾವು ಬೈಫರ್ಕೇಶನ್ ಮಾಡ್ತೀವಿ. ಅವಾಗ ನಮ್ಗೆ ಎಕ್ಸಾಕ್ಟ್ ಆಗಿ ಆ ಒಂದು ಪ್ರಾಡಕ್ಟಿಗೆ ಸೊ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟು, ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಅದು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಬೇರೆ ಏನೂ ಅಲ್ಲ. ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಯಾರೆಲ್ಲ ಎಂಪ್ಲಾಯೀಸ್, ಯಾರೆಲ್ಲ ಕಾರ್ಮಿಕರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಕಾರ್ಖಾನೆಯಲ್ಲಿ ಒಂದು ಪ್ರೊಡಕ್ಷನ್ ಅಲ್ಲಿ ಉತ್ಪಾದನೆಯಲ್ಲಿ ತೊಡಗಿಸ್ಕೊಳ್ತಾರೋ ಅಂಥವ್ರನ್ನ ಮಾತ್ರ ನಾವು ಡೈರೆಕ್ಟ್ ಅಂದ್ರೆ ನೇರ ಕಾರ್ಮಿಕರು ಅಂತ ನಾವು ಕರಿತೀವಿ. ಪರೋಕ್ಷ ಕಾರ್ಮಿಕರಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಇರೋದಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಬಿಟ್ಟು, ಉತ್ಪಾದನೆಯ ಕಾರ್ಖಾನೆಯದು ಬಿಟ್ಟು ಬೇರೆ ಎಲ್ಲಾ ತರದ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ವರ್ಕ್ ನ ಎಂಗೇಜ್ ಆಗಿರ್ತಾರೆ. ಸೊ ಒಂದು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಸೆಲ್ಲಿಂಗ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಅಥವಾ ಮಾರ್ಕೆಟಿಂಗ್ ಆಗಿರ್ಬೋದು. ಸೊ ಯಾವ ತರ ಡಿಪಾರ್ಟ್ಮೆಂಟ್ ಗಳಿರುತ್ತೋ ಕಂಪನಿಗಳಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ಮಾತ್ರ ಇರ್ತಾರೆ. ಅವರು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದಿಲ್ಲ. ಅಂತವ್ರನ್ನ ನಾವು ಪರೋಕ್ಷ ಕಾರ್ಮಿಕರ ಅಂತ ಹೇಳಿ ಕರಿಬಹುದು. ಸೊ ಮುಖ್ಯವಾಗಿ ಡಿಫ್ರೆನ್ಸ್ ಏನಂದ್ರೆ ಇವ್ರಿಬ್ರಿಗೂ ನಮ್ಗೆ ಡೈರೆಕ್ಟ್ ಲೇಬರ್ ಕಾಸ್ಟ್ ಈಸಿಯಾಗಿ ಗೊತ್ತಾಗುತ್ತೆ. ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಅನ್ನ ನಾವು ಓವರ್ ಹೆಡ್ಸ್ ಮುಖಾಂತರ ನಾವು ಅದನ್ನ ಬೈಫರ್ಕೇಶನ್ ಮಾಡ್ತೀವಿ. ಅದೇ ಮೇಜರ್ ಆಗಿ ಇರುವಂತಹ ಡಿಫರೆನ್ಸ್. ನೆಕ್ಸ್ಟ್ ಇವಾಗ ನೇರ ಕಾರ್ಮಿಕರು ಗೊತ್ತಾಯ್ತು, ಪರೋಕ್ಷ ಕಾರ್ಮಿಕರು ಗೊತ್ತಾಯ್ತು. ಸೊ ಇವಾಗ ಪರೋಕ್ಷ ಕಾರ್ಮಿಕರೇನೋ ನಾನು ಆಲ್ರೆಡಿ ಹೇಳ್ದಾಗೇನೆ ಓವರ್ ಹೆಡ್ ಸ್ಪೇಸ್ ಮೇಲೆ ನಾವು ಬೈಫರ್ಕೇಶನ್ ಮಾಡ್ತೀವಿ ಅಂತ ಹೇಳಿದಾಯ್ತು. ಹಾಗಾದ್ರೆ ಈಗ ನೇರ ಕಾರ್ಮಿಕರನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ? ನೇರ ಕಾರ್ಮಿಕರಿಗೆ ನಮ್ಗೆ ಏನ್ ಮುಖ್ಯ? ಆಧಾರದ ಮೇಲೆ ನಾವು ಅವ್ರಿಗೆ ಸ್ಯಾಲ್ರಿ ಪೇಮೆಂಟ್ ಮಾಡ್ತೀವಿ ಅಥವಾ ಅವ್ರಿಗೆ ವೇಜಸ್ ಹೇಗ್ ಕೊಡ್ತೀವಿ, ಪ್ರತಿಯೊಂದು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಅದ್ರಲ್ಲಿ ಮುಖ್ಯವಾಗಿ ಬರೋದು ಯಾವುದು ಅಂದ್ರೆ, ಪ್ರಮುಖವಾಗಿ ನಾವು ಅಂದ್ರೆ ಏನು? ಟೈಮ್. ಸೊ ಟೈಮ್ ನ ನಾವು ಅಬ್ಸರ್ವ್ ಮಾಡಬೇಕು. ಒಂದು ಇವಾಗ ಕೆಲಸಗಾರರು, ಇವಾಗ ಕಾರ್ಮಿಕರು ಕರೆಕ್ಟ್ ಟೈಮ್ಗೆ ಆಫೀಸಿಗೆ ಬರ್ತಿದಾರಾ, ಕರೆಕ್ಟ್ ಟೈಮ್ಗೆ ಕೆಲಸ ಮಾಡ್ತಾ ಇದಾರಾ? ಸೊ ಕೆಲಸದ ಟೈಮ್ ಯಾವ ಟೈಮಲ್ಲಿ ಲಾಗಿನ್ ಆಗ್ತಾ ಇದ್ದಾರೆ, ಯಾವ ಟೈಮಲ್ಲಿ ಲಾಗೌಟ್ ಆಗ್ತಾ ಇದ್ದಾರೆ. ಸೊ ಟೈಮ್ ಆಫ್ ಡಿಪಾರ್ಚರ್ ಆಗಿರ್ಬೋದು, ಟೈಮ್ ಆಫ್ ಕಮಿಂಗ್ ಆಗಿರ್ಬೋದು, ಮತ್ತೆ ಎಷ್ಟು ಅವರ್ ಕೆಲಸ ಮಾಡ್ತಿದ್ದಾರೆ, ಪ್ರತಿಯೊಂದನ್ನು ನಾವು ಅಲ್ಲಿ ಮೇಂಟೈನ್ ಮಾಡೋದನ್ನೇ ಟೈಮ್ ಕೀಪಿಂಗ್ ಅಂತ ಕರಿತೀವಿ. ಸೊ ಟೈಮ್ ಕೀಪಿಂಗ್ ನಮ್ಗೆ ಏನಕ್ಕೆ ಯೂಸ್ಫುಲ್ ಆಗುತ್ತೆ? ಯಾಕಂದ್ರೆ ಅವರ್ಲಿ ಪೇಮೆಂಟ್ ಆಗುತ್ತಾ ಅಥವಾ ಪ್ರೊಡಕ್ಷನ್ ಮೇಲೆ ಪೇಮೆಂಟ್ ಆಗುತ್ತಾ, ಅದು ವೆರೈಟೀಸ್ ಆಫ್ ಪೇಮೆಂಟ್ಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಎಷ್ಟು ಅವರ್ ಕೆಲಸ ಮಾಡ್ತಿದ್ದಾರೆ, ಬಂದಿರೋ ಅಷ್ಟವರು ಕೆಲಸ ಮಾಡಿದಾರಾ, ಪ್ರತಿಯೊಂದು ನಾವು ಇಲ್ಲಿ ಟೈಮ್ ಕೀಪಿಂಗ್ ಮುಖಾಂತರ ನಾವು ತಿಳಿಬಹುದು. ಏನಕ್ಕೆ ಅಂದ್ರೆ ಇಲ್ಲಿ ಇವಾಗ ಯಾವ ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರೆ LOP ಅಂತ ಹೇಳ್ಬೋದು, ಅಥವಾ ಕೆಲ್ಸಕ್ಕೆ ಕರೆಕ್ಟ್ ಆಗಿ ಮಾಡ್ತಿದ್ದವ್ರಿಗೆ ಪೇಮೆಂಟ್ ಕೂಡ ನಾವು ಕರೆಕ್ಟ್ ಆಗಿ ಪೇ ಮಾಡ್ಬೋದು. ಸೊ ಕರೆಕ್ಟ್ ಆಗಿ ಅವ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾವು ಪೇಮೆಂಟ್ ಅಲ್ಲಿ ನಾವು ರಿಡ್ಯೂಸ್ ಮಾಡ್ಬೋದು, ಮತ್ತೆ ಇಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ಲೇಬರ್ ಕಾಸ್ಟ್ ಕಂಟ್ರೋಲ್ ನ ಟೈಮ್ ಕೀಪಿಂಗ್ ಮುಖಾಂತರ ನಾವು ಕಂಟ್ರೋಲ್ ಮಾಡ್ಬೋದು. ಯಾವ್ಯಾವ ತರ ಫಾರ್ಮ್ಸ್ ಇದೆ ಟೈಮ್ ಕೀಪಿಂಗ್ ನಾವು ಮೇಂಟೈನ್ ಮಾಡೋದಕ್ಕೆ? ಮೇಜರ್ ಆಗಿ ಅಟೆಂಡೆನ್ಸ್ ಟೈಮ್ ಅಂತ ಕರಿತೀವಿ, ಜಾಬ್ ಟೈಮ್ ಅಂತ ಕರಿತೀವಿ. ಅಟೆಂಡೆನ್ಸ್ ಟೈಮ್ ಅಂದ್ರೆ ಬೇರೆ ಏನು ಅಲ್ಲ, ಪ್ರತಿಯೊಬ್ಬ ಎಂಪ್ಲಾಯಿನೂ ಯಾವ ಟೈಮಿಗೆ ಬಂದ, ಯಾವ ಟೈಮ್ಗೆ ಹೋದ, ಅದನ್ನ ಟೋಟಲ್ ಟೈಮ್ ಎಷ್ಟು ಅವರ್ ಅವ್ನು ಕೆಲಸ ಮಾಡಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಅಟೆಂಡೆನ್ಸ್ ಟೈಮ್ ಅಂತ ಕರಿತೀವಿ. ಜಾಬ್ ಟೈಮ್ ಅಂದ್ರೆ ಬೇರೆ ಏನು ಅಲ್ಲ, ಆ ಪರ್ಟಿಕ್ಯುಲರ್ ಜಾಬ್, ಆ ಪರ್ಟಿಕ್ಯುಲರ್ ಪ್ರೊಡಕ್ಷನ್ಗೆ ಎಷ್ಟು ಅವರ್ ಕೆಲಸ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಎಂಪ್ಲಾಯಿ ಅಂತ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಪ್ರತಿದಿನ 8 ಅವರ್ಸ್ ಕೆಲಸ ಮಾಡ್ತಾ ಇದ್ದೀನಿ. 8 ಅವರ್ ನಂದು ಪ್ರತಿದಿನ ಕೆಲಸ ಅಂದ್ರೆ ನನ್ನ ಅಟೆಂಡೆನ್ಸ್ ಪ್ರತಿದಿನ 8 ಅವರ್ಸ್ ಇರುತ್ತೆ. ಅದು ಅಟೆಂಡೆನ್ಸ್ ಟೈಮ್ ಆಯ್ತು. ಅಂದ್ರೆ ಜಾಬ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಆ ಪರ್ಟಿಕ್ಯುಲರ್
ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಆಗಿರ್ಬಹುದು, ಅಥವಾ ಪರ್ಟಿಕ್ಯುಲರ್ ಕಾರ್ಖಾನೆಯ ಒಂದು ಕೆಲಸ ಆಗಿರಬಹುದು, ಅಥವಾ ಪರ್ಟಿಕ್ಯುಲರ್ ಒಂದು ಪ್ರಾಡಕ್ಟ್ ನ ಉತ್ಪಾದನೆಯ ಕೆಲಸ ಆಗಿರ್ಬೋದು. ಆ ಉತ್ಪಾದನೆಯ ಕೆಲಸ ಮೇ ಬಿ ಅವರ್ 2 months 1 month ಆಗಿರುತ್ತೆ, ಅದು 30 days 45 days 60 days. ಸೊ ಈ ರೀತಿ ಆಗುತ್ತೆ. ಹಾಗಾದ್ರೆ ಜಾಬ್ ಟೈಮ್ ಏನು? ಟೋಟಲ್ 60 days ಅಂದ್ರೆ, ಸೊ 60 days ಅಲ್ಲಿ ಪರ್ ಡೇಗೆ ನಾನು 8 hours ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿಗೆ 480 hours ನಮ್ಗೆ ಆ ಒಂದು ಪ್ರಾಡಕ್ಷನ್ ನ ಕಂಪ್ಲೀಟ್ ಆಗೋದಕ್ಕೆ 480 hours ಬೇಕಾಗುತ್ತೆ. ಸೊ ಈ ರೀತಿ ನಾವು ಜಾಬ್ ಟೈಮ್ ನ ಡಿಕ್ಲೇರ್ ಮಾಡ್ತೀವಿ. ಸೊ ಟೈಮ್ ಕೀಪಿಂಗ್ ಅಲ್ಲಿ ಎರಡು ರೀತಿಯಲ್ಲಿ ನಾವು ಟೈಮ್ ಮೇಂಟೈನ್ ಮಾಡ್ತೀವಿ. ಒಂದು ಅಟೆಂಡೆನ್ಸ್ ಟೈಮ್ ಅಂತ ಕರಿತೀವಿ. ಎಂಪ್ಲಾಯೀಸ್ ಲಾಗಿನ್ ಆಗಿರ್ಬೋದು ಅಥವಾ ಲಾಗೌಟ್ ಆಗಿರ್ಬೋದು. ಸೊ ಎಷ್ಟು ಅವರ್ ಅವ್ರ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ನಾವು ಅಟೆಂಡೆನ್ಸ್ ಟೈಮ್ ಅಂತ ಕರೆದ್ರೆ, ಜಾಬ್ ಟೈಮ್ ಬಂದು ಟೋಟಲ್ ಆಗಿ ಒಂದು ಪ್ರೊಡಕ್ಷನ್ ನಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಅವರ್ ಕಂಪ್ಲೀಟ್ ಆಗಿ ಕೆಲಸ ಮಾಡಿದೆ ಅನ್ನೋದಕ್ಕೆ ನಾವು ಜಾಬ್ ಟೈಮ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಮೆಥಡ್ಸ್ ಅಂತ ಬರುತ್ತೆ. ಮೆಥಡ್ಸ್ ಆಫ್ ಟೈಮ್ ಕೀಪಿಂಗ್ ಅಂದ್ರೆ, ಇವಾಗ ಅಟೆಂಡೆನ್ಸ್ ಟೈಮ್ ಅನ್ನಲ್ಲ, ಅಟೆಂಡೆನ್ಸ್ ನ ಯಾವ ರೀತಿ ನಾವು ಮೇಂಟೈನ್ ಮಾಡ್ತೀವಿ. ಸೊ ಅಟೆಂಡೆನ್ಸ್ ನ ಯಾವ ತರ ನಾವು ಮೇಂಟೈನ್ ಮಾಡ್ತೀವಿ? ಒಂದು ಹ್ಯಾಂಡ್ ರಿಟರ್ನ್ ಮೆಥಡ್ ಅಂತ ಕರಿಬಹುದು, ಇನ್ನೊಂದು ಟೋಕನ್ ಆರ್ ಎ ಡಿಸ್ಕ್ ಮೆಥಡ್ ಅಂತ ಕರಿಬಹುದು. ಇವಾಗ ಈ ಎರಡು ಮೆಥಡ್ ಗಿಂತ ಬಯೋಮೆಟ್ರಿಕ್ ಸಿಸ್ಟಮ್ ಬಂದಿದೆ. ಸೊ ಬಯೋಮೆಟ್ರಿಕ್ ಸಿಸ್ಟಮ್ ಆಲ್ಸೋ ಬಿ ಒನ್ ಆಫ್ ದ ಮೆಥಡ್ ಆಫ್ ಟೈಮ್ ಕೀಪಿಂಗ್ ಅಂತ ನಾವು ಹೇಳ್ಬೋದು. ಸೊ ಹ್ಯಾಂಡ್ ರಿಟರ್ನ್ ಮೆಥಡ್ ಅಂದ್ರೆ ಬೇರೆ ಇಲ್ಲ, ಓಬಿ ರ್ಯಾಂಕ್ ಕಾಲ್ತ್ ಅಂತಾನೆ ಹೇಳ್ಬೋದು. ಇದು ಹ್ಯಾಂಡ್ ರಿಟರ್ನ್ ಮೆಥಡ್ ಅಂದ್ರೆ ರಿಜಿಸ್ಟ್ರೇಷನ್ ಬುಕ್ ಅಲ್ಲ, ಅಟೆಂಡೆನ್ಸ್ ಬುಕ್ ಅಂತ ಕರಿಬಹುದು. ಅಟೆಂಡೆನ್ಸ್ ಬುಕ್ ಅಂದ್ರೆ ಬೇರೆ ಏನಲ್ಲ, ನೀನ್ ಇವಾಗ ಕಂಪ್ನಿಗೆ ಎಂಟ್ರಿ ಆಗಿದ ತಕ್ಷಣ ನೀನ್ ಬಂದಿದ್ಯಾ ಅಂತ ಎಂಟ್ರಿ ಗೇಟ್ ಮುಂದೆ ನಿಮ್ ಬುಕ್ ಇಟ್ಟಿರ್ತಾರೆ. ಸೊ ಎಂಟ್ರಿ ಗೇಟ್ ಮುಂದೆ ನಿನ್ನ ಹೆಸರು, ನಿಮ್ಮ ಟೈಮ್, ಲಾಗಿನ್ ಟೈಮು ಮತ್ತೆ ನಿಮ್ ಸಿಗ್ನೇಚರ್ ಮುಖಾಂತರ ಹ್ಯಾಂಡ್ ರಿಟರ್ನ್. ಸೊ ಇವತ್ತು ಬಂದಿದೆ ನಿಮ್ಮ ಹೆಸರು ಇರುತ್ತೆ, ಬಂದಿಲ್ಲ ಅಂದ್ರೆ ನಿಮ್ಮ ಹೆಸರು ಇರೋದಿಲ್ಲ. ಅದನ್ನ ಹ್ಯಾಂಡ್ ರಿಟರ್ನ್ ಬುಕ್ ಅಂತ ನಾವು ಕರಿಬಹುದು, ಅಥವಾ ಹ್ಯಾಂಡ್ ರಿಟರ್ನ್ ಮೆಥಡ್ ಅಂತ ನಾವು ಹೇಳ್ಬೋದು. ಟೋಕನ್ ಆರ್ ಎ ಡಿಸ್ಕ್ ಮೆಥಡ್ ಅಂದ್ರೆ ಏನಿಲ್ಲ, ಒಂದು ಎಂಪ್ಲಾಯೀಸ್, ಇದು ಎಲ್ಲಿ ಮಾತ್ರ ವರ್ಕೌಟ್ ಆಗುತ್ತೆ ಅಂದ್ರೆ, ಇದು ಡೈರೆಕ್ಟ್ ಕಾರ್ಮಿಕರಿಗೆ ಮಾತ್ರ, ಅಂದ್ರೆ ನೇರ ಕಾರ್ಮಿಕರು, ಅದೇ ಕಾರ್ಖಾನೆ ಅಂದ್ರೆ ಒಂದು ಫ್ಯಾಕ್ಟ್ರಿಗೆ ಬರುವಂತಹ ಎಂಪ್ಲಾಯೀಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಮಾತ್ರ ನಾವು ಇಲ್ಲಿನ ಅಬ್ಸರ್ವ್ ಮಾಡಿ ಈ ಒಂದು ಮೆಥಡ್ ಗಳನ್ನ ಫಾಲೋ ಮಾಡ್ತೀವಿ ನಾವು. ಅಡ್ಮಿನಿಸ್ಟ್ರೇಷನ್ ಆಗ್ಲಿ ಅದೆಲ್ಲ ಬೇರೆನೇನೆ ಆಗುತ್ತೆ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗೋಗುತ್ತೆ, ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಆಗುತ್ತೆ, ಅದ್ರ ಕ್ಯಾಲ್ಕುಲೇಷನ್ ಬೇರೆ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದ್ರಿಂದ ಡೈರೆಕ್ಟ್ ನೇರ ಕಾರ್ಮಿಕರದ್ದು ವೆಚ್ಚ ಮಾತ್ರ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು. ಅದರಿಂದ ಹ್ಯಾಂಡ್ ರಿಟರ್ನ್ ಮೆಥಡ್ ಅಂದ್ರೆ ಒಂದು ಅಟೆಂಡೆನ್ಸ್ ಬುಕ್ ಬರೆಯುವ ಮುಖಾಂತರ ನಮಗೆ ಹ್ಯಾಂಡ್ ರಿಟರ್ನ್ ಮೆಥಡ್ ಗೊತ್ತಾಗುತ್ತೆ. ಟೋಕನ್ ಆರ್ ಎ ಡಿಸ್ಕ್ ಮೆಥಡ್ ಅಂದ್ರೆ ಬೇರೆ ಏನು ಅಲ್ಲ, ಈ ನಾವೊಂದು ಟೋಕನ್ ಕೊಡೋದಾಗಿರ್ಬೋದು, ಅಥವಾ ಒಂದು ಡಿಸ್ಕ್ ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಒಂದು ಡಿಸ್ಕ್ ಅಂದ್ರೆ ಇಲ್ಲಿ ಒಂದು ನಂಬರ್ ನೋಟಿಫಿಕೇಶನ್, ಯಾವ್ದೋ ಒಂದು ನಂಬರ್ ನ ನಾವು ನೋಟಿಫೈಡ್ ಮಾಡ್ತೀವಿ. ಇವಾಗ ಎಂಪ್ಲಾಯಿ, ಸೊ ಇವಾಗ ಯಾರೋ ಒಂದು 5 ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ಇಟ್ಕೊಳ್ಳಿ ಒಂದು ಕಂಪನಿಯಲ್ಲಿ. ರಘು ಆಗಿರ್ಬೋದು, ಶ್ಯಾಮ್ ಆಗಿರ್ಬೋದು, ಸುಂದರ್ ಆಗಿರ್ಬೋದು, ಅಥವಾ ಪ್ರತಾಪ್ ಆಗಿರ್ಬೋದು, ಯಾರೋ ಒಂದು 5 ಜನ ಇದ್ದಾರೆ. ಸೊ ಒಬ್ಬೊಬ್ರಿಗೂ ಒಂದು ನಂಬರ್, ಟೋಕನ್ ನಂಬರ್ ಕೊಟ್ಟಿರ್ತೀವಿ. ಸೊ ಅಥವಾ ಡಿಸ್ಕ್ ನಂಬರ್ ಅಂತ ಇರುತ್ತೆ, ಅಂದ್ರೆ ಆ ಪರ್ಟಿಕ್ಯುಲರ್ ಜಾಬ್. ಇವಾಗ ಜಾಬ್ 1 ಅಥವಾ ಜಾಬ್ ಅಂದ್ರೆ ಏನಂದ್ರೆ ಒಂದು ಪರ್ಟಿಕ್ಯುಲರ್ ಪ್ರೊಡಕ್ಷನ್, ಯಾವ್ದೋ ಒಂದು ಪ್ರಾಡಕ್ಟ್ ಎ ಅಂಡರ್ 001 ಪ್ರತಾಪ್. ಸೊ ಪ್ರಾಡಕ್ಟ್ ಬಿ ಅಂಡರ್ 003 ಶಂಕರ್. ಅಂದ್ರೆ ಪ್ರಾಡಕ್ಟ್ 3 ಅಂದ್ರೆ ಏನಾಗ್ತಿದೆ ಇಲ್ಲಿ, ಡಿಫ್ರೆಂಟ್ ಪ್ರಾಡಕ್ಟ್ಸ್ ಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ನ ಹ್ಯಾಂಡ್ ಓವರ್ ಮಾಡಿ ಎಂಪ್ಲಾಯೀಸ್ ವರ್ಕ್ ಮಾಡ್ತಿರ್ತಾರೆ. ಸೊ ಇವಾಗ 3 ಜನ ಮಾತ್ರ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ, ಅಂದ್ರೆ ಒಂದೇ ಪ್ರೊಡಕ್ಷನ್ ಅಲ್ಲಿ ಇದ್ದಾಗ, ಅಂದ್ರೆ ಪ್ರಾಡಕ್ಟ್ ಎ ಅಲ್ಲೇ ಇರ್ತಾರೆ. ಸೊ ಪ್ರಾಡಕ್ಟ್ ಎ ಅಲ್ಲೇ 001 002 003 ಈ ತರ ನಂಬರ್ಸ್ ಡಿಸ್ಪ್ಲೇ ಆಗಿರುತ್ತೆ. ಸೊ ಈ ನಂಬರ್ ಇಂದ ನಮ್ಗೆ ಹೇಗಪ್ಪ ಅಟೆಂಡೆನ್ಸ್ ಗೊತ್ತಾಗುತ್ತೆ, ಅವ್ರು ಬಂದಿದಾರಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಇನ್ ಫ್ರಂಟ್ ಆಫ್ ಗೇಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಎಂಟ್ರೆನ್ಸ್ ಅಲ್ಲಿ ಆಗಿರ್ಬೋದು, ಒಂದು ಕಾರ್ಡ್ಬೋರ್ಡ್ ಆಗಿರ್ಬೋದು, ಅಥವಾ ಒಂದು ಟೇಬಲ್ ರ್ಯಾಕ್ ಆಗಿರ್ಬೋದು, ಅದನ್ನ ಡಿಸ್ಪ್ಲೇ ಮಾಡ್ತಾರೆ. ಸೊ ಅಲ್ಲಿ ಇವಾಗ ಎಂಪ್ಲಾಯೀಸ್ ಸರ್ಟೆನ್ ಟೈಮಿಂಗ್ಸ್ ಅಲ್ಲಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಸರ್ಟೆನ್ ಟೈಮ್ಸ್ ಅಂದ್ರೆ ಇವಾಗ 8 o'clock ನಿಮ್ಗೆ ಲಾಗಿನ್ ಟೈಮ್ ಅಂದ್ರೆ 8 ಅಂದ್ರೆ 7:50 ಇಂದ ಸ್ಟಾರ್ಟ್ ಮಾಡ್ತಾರೆ, ಅಥವಾ 7:45 ಇಂದ 8:05 ವರ್ಗು ಮಾತ್ರ ಅಲ್ಲಿ ಆ ಡಿಸ್ಪ್ಲೇ ಇರುತ್ತೆ. ಆ ಡಿಸ್ಪ್ಲೇ ಒಳಗಡೆ ಎಂಪ್ಲಾಯೀಸ್ ತಮ್ಮ ಟೋಕನ್ ಕೊಟ್ಟಿದ್ರೆ ಟೋಕನ್ ಅಲ್ಲಿ ಹಾಕೋದ್ರಿಂದ ಆಗಿರ್ಬೋದು, ಅಥವಾ ಡಿಸ್ಕ್ ನ ಅಲ್ಲಿ ನಾವು ಹಾಕೋ ಡಿಸ್ಕ್ ಮೆಥಡ್ ಅಂತಾನು ಕರಿತೀವಿ. ಸೊ ಡಿಸ್ಕ್ ಅಂದ್ರೆ ಅದರೊಳಗಡೆ ಮೆನ್ಷನ್ ಆಗಿರ್ತಾರೆ, ಈ ತರ ನೇಮ್, ಈ ತರ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಇದು ಜಾಬ್ ಅವ್ರ ನಂಬರ್. ಸೊ ಪ್ರತಿಯೊಂದು ಡೀಟೇಲ್ ಆಗಿರುತ್ತೆ. ಅದನ್ನ ನಾವು ಅಲ್ಲಿ ಡ್ರಾಪ್ ಮಾಡ್ತು ಅಂದ್ರೆ, ಆ ಒಂದು ರ್ಯಾಕ್ ಒಳಗಡೆ ನಾವು ಡ್ರಾಪ್ ಮಾಡ್ತು ಅಂದ್ರೆ 8:05 ಆದ್ಮೇಲೆ ಆ ರ್ಯಾಕ್ ನ ಮೇನ್ ಡಿಪಾರ್ಟ್ಮೆಂಟ್ ಒಳಗಡೆ ಹೋಗ್ಬಿಡತ್ತೆ, ಟೈಮ್ ಮೇಂಟೈನ್ ಮಾಡೋ ಡಿಪಾರ್ಟ್ಮೆಂಟ್ ಒಳಗಡೆ ಹೋಗ್ಬಿಡತ್ತೆ. ಹಾಗಾದ್ರೆ ಇವಾಗ ಲೇಟ್ ಆಗಿ ಬಂದವರು
8-5 ಆದ್ಮೇಲೆ ಬರೋರು, ಸೊ ಡ್ರಾಪ್ ಮಾಡೋದಕ್ಕೆ ಅಲ್ಲಿ ರ್ಯಾಕ್ ಇರೋದಿಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಸೊ ದೇ ಹ್ಯಾವ್ ಟು ಮೂವ್ ಆನ್ ಟು ದ ಹೆಡ್ ಆಫೀಸ್. ಸೊ ಹೆಡ್ ಆಫೀಸ್ಗೆ ಹೋಗ್ತಾರೆ. ಸೊ ಅವ್ರು ಲೇಟ್ ಆಗಿ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಮತ್ತೆ ಅವ್ರ ಹತ್ರ ಏನ್ ಫರ್ದರ್ ಪ್ರೊಸೀಜರ್ಸ್ ನೋಡ್ಕೊಂಡು ಎಷ್ಟು ಗಂಟೆಗೆ ಲಾಗಿನ್ ಆಗಿದೆ ಅಂತ ಮೆನ್ಷನ್ ಮಾಡಿ ನೆಕ್ಸ್ಟ್ ಅವ್ರನ್ನ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಸೊ ಇದು ಲೇಟ್ ಕಮ್ಮರ್ಸ್ ಗೊತ್ತಾಗುತ್ತೆ. ಮತ್ತೆ ಅಲ್ಲಿ ರ್ಯಾಕ್ ಅಲ್ಲಿ ಹಾಕಿರ್ತಾರಲ್ಲ, ಸೊ ಎಲ್ಲಾ ಎಂಪ್ಲಾಯೀಸ್ ಅವು ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೋ ಆ ಒಂದು ಕಾರ್ಖಾನೆಯಲ್ಲಿ ಅವ್ರೆಲ್ಲಾರು ಡಿಸ್ಕ್ ಆಗಿರ್ಬೋದು, ಟೋಕನ್ಸ್ ಆಗಿರ್ಬೋದು ಎಲ್ಲ ಡ್ರಾಪ್ ಮಾಡಿರ್ತಾರಲ್ಲ, ಅದು ಕೌಂಟ್ ಮಾಡೋದ್ರ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಯಾರೆಲ್ಲ ಪ್ರೆಸೆಂಟ್ ಯಾರೆಲ್ಲ ಆಬ್ಸೆಂಟ್, ಮತ್ತೆ ಲೇಟ್ ಆಗಿ ಬಂದಿರೋರ್ ವಿಷಯನೂ ಗೊತ್ತಾಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಮೆಥಡ್. ಈ ಮೆಥಡ್ ಇಂದ ನಮ್ಗೆ ಎಷ್ಟು ಮಾತ್ರ ಗೊತ್ತಾಗುತ್ತೆ ಅಂದ್ರೆ ಟೈಮ್ ಅವ್ರು ಬಂದಿದಾರ ಇಲ್ವಾ, ನಾವು ಎಷ್ಟು ಗಂಟೆಗೆ ಬಂದಿದ್ದಾರೆ ಮತ್ತೆ ಎಷ್ಟು ಗಂಟೆಗೆ ಹೋಗ್ತಾರೆ. ಹೋಗೋದು ಕೂಡ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಮತ್ತೆ ಸಂಜೆ 4 o'clockಗೆ ಸೊ ದೇ ಲಾಗೌಟ್ ಟೈಮ್ ಅಂದಾಗ, ಸೊ 4 o'clock ಅಂದಾಗ ಕರೆಕ್ಟ್ ಆಗಿ 4 o'clockಗೆ ಅಗೇನ್ ರ್ಯಾಕ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ಫ್ರಂಟ್ ಆಫ್ ಡಿಪಾರ್ಟ್ಮೆಂಟ್. ಸೊ ಅವಾಗ ಅವ್ರವ್ರದ್ದು ಟೋಕನ್ ಆಗಿರ್ಬೋದು ಅಥವಾ ಅವರ ಡಿಸ್ಕ್ ಆಗಿರ್ಬೋದು, ದೇ ಹ್ಯಾವ್ ಟು ಬಿ ಕಲೆಕ್ಟ್. ಸೊ ಅವ್ರು ಅದನ್ನ ಕಲೆಕ್ಟ್ ಮಾಡ್ಕೊಂಡೇನೆ ಹೋಗ್ಬೇಕು. ಕಲೆಕ್ಟ್ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಪ್ರಾಬ್ಲಮ್, ನೆಕ್ಸ್ಟ್ ಡೇ ಮತ್ತೆ ಅವ್ರು ಡ್ರಾಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಮೇಜರ್ ಆಗಿರುವಂತಹ ಮೆಥಡ್. ಸೊ ಇದೆಲ್ಲ ಈ ಹ್ಯಾಂಡ್ ರಿಟರ್ನ್ ಮೆಥಡ್ ಆಗಿರ್ಬೋದು, ಈ ಟೋಕನ್ ಡಿಸ್ಕ್ ಆರ್ ಕಾರ್ಡ್, ಸೊ ಸುಮಾರು ಮೆಥಡ್ಗಳು, ಈ ತರದ ಸುಮಾರು ಮೆಥಡ್ಗಳಿದೆ. ಬಟ್ ಇದೆಲ್ಲ ಓಲ್ಡ್ ಮೆಥಡ್ಸ್ ಆಗಿರ್ಬೋದು. ಈಗ ಲೇಟೆಸ್ಟ್ ಮೆಥಡ್ ಏನು ಅಂದ್ರೆ ಬಯೋಮೆಟ್ರಿಕ್ ಸಿಸ್ಟಮ್. ಸೊ ಬಯೋಮೆಟ್ರಿಕ್ ಸಿಸ್ಟಮ್ ಏನು ಅಂದ್ರೆ ನೀವು ಬಂದಿದ ತಕ್ಷಣನೇ ಫುಲ್ ಬಾಡಿ ಸ್ಕ್ಯಾನಿಂಗ್ ಸಿಸ್ಟಮ್ ಬಂದಿದೆ. ಹೈ ಆರ್ ಫಿಂಗರ್, ಸೊ ಅವೆರಡು ಸ್ಕ್ಯಾನ್ ಮಾಡಿ ನಾವು ಎಂಟ್ರಿ ಆಗ್ತೀವಿ. ಸೊ ಅಲ್ಲಿ ನಿಮ್ ಸ್ಕ್ಯಾನ್ ಮಾಡಿದ ತಕ್ಷಣನೇ ಈ ಪರ್ಸನ್ ನಿಮ್ಮ ಏನದು ಈ ಪರ್ಸನ್ ಇಷ್ಟು ಗಂಟೆಗೆ ಲಾಗಿನ್ ಆಗಿದ್ದಾರೆ, ಈ ಪರ್ಸನ್ ಇಷ್ಟು ಗಂಟೆಗೆ ಲಾಗ್ಔಟ್ ಆಗ್ತಿದ್ದಾರೆ. ಸೊ ಆ ಬಯೋಮೆಟ್ರಿಕ್ ಇನ್ ಫ್ರಂಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಮುಂದೆ ಇದ್ದಾಗ ಸೊ ನಮ್ಗೆ ಈಸಿಯಾಗಿ ನಮ್ಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಮೆಥಡ್ಗಳನ್ನ ನಾವು ಫಾಲೋ ಮಾಡ್ತೀವಿ ಟೈಮ್ ಕೀಪಿಂಗ್ ನ ಮೇಂಟೈನ್ ಮಾಡೋದ್ರಿಂದ. ಟೈಮ್ ಕೀಪಿಂಗ್ ಮೇಂಟೈನ್ ಮಾಡೋದಕ್ಕೆ ನಾವು ಇದೆಲ್ಲ ಒಂದು ಮೆಥಡ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಐಡಲ್ ಟೈಮ್ ಅಂದ್ರೆ ಏನು? ಐಡಲ್ ಟೈಮ್ ಹೋಗೋಕ್ಕೂ ಮುಂಚೆ ಓವರ್ ಟೈಮ್ ನಮಗೆ ಗೊತ್ತಿದೆ. ಓವರ್ ಟೈಮ್ ಅಂದ್ರೆ ಏನು? OT ಅಂತ ಕರಿತೀವಿ. ಸೊ ಓವರ್ ಟೈಮ್ ಅಂದ್ರೆ ಏನು? ನಾವು ಅನ್ಕೊಂಡಿರೋ ಸ್ಟ್ಯಾಂಡರ್ಡ್ ಟೈಮ್ ಬಗ್ಗೆ 8 hours ಕೆಲಸ ಮಾಡಬೇಕು ಅಂದ್ರೆ 8 hoursಗೆ ಮೀರಿ ನಾವು 9 hours 10 hours ಕೆಲಸ ಮಾಡೋದ್ರೆ ಅಂದ್ರೆ ಎಕ್ಸ್ಟ್ರಾ ಅವರ್ ಕೆಲಸ ಮಾಡಿದಾಗ ಎಕ್ಸ್ಟ್ರಾ ಪೇಮೆಂಟ್ಸ್ ಅಂತ ಹೆಂಗ್ ಕರಿತೀವಿ, OT ಓವರ್ ಟೈಮ್ ಅಂತ ಹೇಳ್ತೀವಿ. ಹಾಗೆ ಐಡಲ್ ಟೈಮ್ ಅಂದ್ರೆ ಏನು? ಐಡಲ್ ಟೈಮ್ ಸಾಮಾನ್ಯವಾಗಿ ಐಡಲ್ ಟೈಮ್ ನ ನಾವು ಆದಷ್ಟು ಕಂಪನಿಗಳಲ್ಲಿ ಆದಷ್ಟು ಕಮ್ಮಿ ಮಾಡ್ಬೇಕು. ಹಾಗಾದ್ರೆ ಕಮ್ಮಿ ಮಾಡ್ಬೇಕು ಅಂತ ಹೇಳ್ತಾ ಇದೀನಲ್ಲ, ಹಾಗಾದ್ರೆ ಐಡಲ್ ಟೈಮ್ ಅಂದ್ರೆ ಏನು ಅಂದ್ರೆ, ಇವಾಗ ಐಡಲ್ ಟೈಮ್ ಅಂದ್ರೆ ನಾನು ಇವಾಗ ಸ್ಟ್ಯಾಂಡರ್ಡ್ ಆಗಿ ಪೇಮೆಂಟ್ ಮಾಡ್ಬಿಟ್ಟಿರ್ತೀನಿ. 8 hoursಗೆ ಕೆಲಸ ಮಾಡ್ತಿದ್ದಾರೆ, ಪ್ರತಿದಿನ 8 hours ಕೆಲಸ ಮಾಡ್ತಿದ್ದಾರೆ ಎಂಪ್ಲಾಯೀಸ್. ಹಾಗಾದ್ರೆ 8 hoursಗೆ ಪೇಮೆಂಟ್ ಆಗೋಗಿರುತ್ತೆ. 8 hoursಗೆ ಪೇಮೆಂಟ್ ಆಗಿರುತ್ತೆ. ಆದ್ರೆ ನೀವು ಅಬ್ಸರ್ವ್ ಮಾಡ್ತು ಅಂದ್ರೆ ಬರೀ 4 hours 5 hours ಮಾತ್ರ ಕೆಲಸ ಆಗಿರುತ್ತೆ. ಸೊ ರಿಮೈನಿಂಗ್ 3 hours ಕೆಲಸ ಆಗಿರೋದಿಲ್ಲ. ಏನಾಗಿರ್ಬಹುದು? ಸಮ್ ಡ್ಯೂ ಟು ಸಮ್ ಕಾಸಸ್ ಅಥವಾ ಸಮ್ ಪ್ರಾಬ್ಲಮ್ಸ್ ಏನೋ ರೈಸ್ ಆಗಿರ್ಬೋದು. ಪ್ರಾಬ್ಲಮ್ಸ್ ಒಂದಷ್ಟು ಇರ್ತವೆ ಪ್ರಾಬ್ಲಮ್ಸ್ ಕಂಪನೀಸ್ಗಳಲ್ಲಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಪ್ರೊಡಕ್ಷನ್ ಇರೋದಿಲ್ಲ, ಮೆಟೀರಿಯಲ್ಸ್ ಇರೋದಿಲ್ಲ, ಮತ್ತೆ ಸಮ್ ಪ್ರಾಬ್ಲಮ್ಸ್ ರೈಸ್ ಆಗಿರುತ್ತೆ, ಏನೋ ಒಂದಿರುತ್ತೆ. ಸೊ 3 hours ಕೆಲಸ ಮಾಡಿರೋದಿಲ್ಲ, ಬಟ್ ಪೇಮೆಂಟ್ ಮಾತ್ರ 8 hours ಆಗಿರುತ್ತೆ. ಆ 3 hours ನಾವು ಐಡಲ್ ಟೈಮ್ ಅಂತ ಕರಿತೀವಿ. ಐಡಲ್ ಟೈಮ್ ಅಂದ್ರೆ ಏನು? ವೇಸ್ಟ್ ಆಗಿದೆ. ಸೊ ನಾವು ಅಮೌಂಟ್ ನ ಪೇ ಮಾಡ್ಬಿಟ್ಟಿದೀವಿ, ಬಟ್ ಮಾಡ್ಲೇಬೇಕು, ಮತ್ತೆ ಆ ಟೈಮಲ್ಲಿ ಕೆಲಸ ನಡೆದಿರೋದಿಲ್ಲ, ಕೆಲಸ ಎಂಪ್ಲಾಯೀಸ್ ಇಂದ ಆಗಿರೋದಿಲ್ಲ. ಅಂತಹ ಟೈಮ್ ನ ನಾವು ಐಡಲ್ ಟೈಮ್ ಅಂತ ಕರಿತೀವಿ. ಇನ್ನೊಂದ್ಸಲಿ ಹೇಳ್ತಾ ಇದೀನಿ, ಕೇಳಿಸ್ಕೊಡಿ. ಐಡಲ್ ಟೈಮ್ ಅಂದ್ರೆ ಬೇರೆ ಏನು ಅಲ್ಲ, ಇವಾಗ ಪೇಮೆಂಟ್ ಆಗಿರುತ್ತೆ, ಬಟ್ ಪೇಮೆಂಟ್ ಗಿಂತ ಸ್ಟ್ಯಾಂಡರ್ಡ್ ಟೈಮ್ ಪೇಮೆಂಟ್ ಆಗಿರುತ್ತೆ. ಆ ಸ್ಟ್ಯಾಂಡರ್ಡ್ ಟೈಮ್ ಗಿಂತ ಕಮ್ಮಿ ಅವರ್ಸ್ ಅಲ್ಲಿ ಮಾತ್ರ ಕೆಲಸ ನಡೆದಿರುತ್ತೆ. ಸೊ ಈ ಮಿಕ್ಕಿರೋ ಅವರ್ಸ್ ಅಲ್ಲಿ ಆಕ್ಚುಲಿ ಟೈಮ್ ಅನ್ನೇ ತಗೊಂಡಿರೋದೇನೆ ಬೇರೆ ಆಗಿರುತ್ತೆ, ಮತ್ತೆ ಟೈಮ್ ಪೇಮೆಂಟೇನೆ ಬೇರೆ ಆಗಿರುತ್ತೆ. ಆ ಡಿಫ್ರೆನ್ಸ್ ಟೈಮ್ ಪೇಡ್ ಮತ್ತೆ ಆಕ್ಚುಯಲ್ ಟೈಮ್ ವರ್ಕ್, ಸೊ ಆ ಎರಡು ಡಿಫ್ರೆನ್ಸ್ ಟೈಮ್ ನೇ ನಾವು ಐಡಲ್ ಟೈಮ್ ಅಂತ ಕರಿತೀವಿ. ಯಾಕಂದ್ರೆ ಐಡಲ್ ಟೈಮ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ, ಈ ಐಡಲ್ ಟೈಮ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸಮ್ ಕಾಸಸ್ ಇಂದ ಕೆಲಸ ನಡೆದಿರೋದಿಲ್ಲ, ಬಟ್ ಪೇಮೆಂಟ್ ಆಗಿರುತ್ತೆ. 8 hours ಪೇಮೆಂಟ್ ಆಗಿರುತ್ತೆ, ಆದ್ರೆ ಆಕ್ಚುಲಿ ಗಮನಿಸಿದ್ರೆ ನಾವು ಯಾವುದೋ ಒಂದು ವಾರದಲ್ಲಿ 6 days ಕಂಟಿನ್ಯೂಸ್ ಆಗಿ 5 hours 3 hours ವರ್ಕೇ ನಡೆದಿರೋದಿಲ್ಲ, ಬಟ್ 8 hoursಗೆ ನಾವು ಪೇಮೆಂಟ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಪೇಮೆಂಟ್ ಮಾಡ್ಬಿಟ್ಟಿರ್ತೀವಿ. ಸೊ ಅಂತಹ ಟೈಮ್ ನ ನಾವು ಐಡಲ್ ಟೈಮ್ ಅಂತ ನಾವು ಹೇಳಿ ಕರಿಬಹುದು. ಸೊ ಹಾಗಾದ್ರೆ ಈ ಐಡಲ್ ಟೈಮ್ ಯಾವ್ಯಾವ ರೀಸನ್ ಗಳಿಂದ ಅರೈಸ್ ಆಗುತ್ತೆ, ಮತ್ತೆ ಈ ಐಡಲ್ ಟೈಮ್ ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬಹುದು, ಸೊ ಇದ್ರ ಬಗ್ಗೆ ನಾವು ಇಲ್ಲಿ
ತಿಳ್ಕೊಳ್ಳೋಣ. ಸೊ ಇನ್ನೊಂದ್ಸರಿ ಹೇಳ್ತಾ ಇದೀನಿ, ದ ವರ್ಕರ್ಸ್. ಸೊ ದೇರ್ ಆರ್ ಮೇ ಬಿ ಸಮ್ ಡಿಫ್ರೆನ್ಸ್ ಬಿಟ್ವೀನ್ ದ ಐಡಲ್ ಟೈಮ್ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ದ ಟೈಮ್ paid for and time actually spent on production. ಸೊ ಈ ಎರಡು ಡಿಫ್ರೆನ್ಸ್ ಟೈಮ್, ನಾವು ಪೇ ಮಾಡಿರೋ ಟೈಮೇ 8 hours, ಬಟ್ ಆದ್ರೆ ಸ್ಪೆಂಡ್ ಮಾಡಿರೋದು ಬರೀ ವರ್ಕ್ ಮಾಡಿರೋ ಪ್ರೊಡಕ್ಷನ್ಗೆ 5 hours. ಆ ರಿಮೈನಿಂಗ್ ದ ಡಿಫ್ರೆನ್ಸ್ 3 hours ವಿ ಕಾಲ್ ಇಟ್ ಆಸ್ ಎ ಐಡಲ್ ಟೈಮ್. ಸೊ ನೆಕ್ಸ್ಟ್, ಈ ಐಡಲ್ ಟೈಮ್ಗೆ ವಾಟ್ ಆರ್ ದ ಕಾಸಸ್? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಂದ್ರೆ ಒಂದು ಟೇಬಲ್ ಇದೆ. ಸೊ ಈ ಟೇಬಲ್ ಅಲ್ಲಿ ಕಾಸಸ್ ಏನೆಂದು, ಎಸ್ಪೆಷಲಿ ಪ್ರೊಡಕ್ಟಿವ್ ಕಾಸಸ್ ಅಲ್ಲೇ ಬರುತ್ತೆ ಇದಲ್ಲ. ಸೊ ಪ್ರೊಡಕ್ಟಿವ್ ಇಲ್ಲೂ ಕೂಡ ಎರಡು ರೀತಿಯಲ್ಲಿ ನಾವು ಹೇಳ್ಬೋದು. ಒಂದು ಪ್ರೊಡಕ್ಟಿವ್ ಕಾಸಸ್, ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ಕಾಸಸ್, ಇನ್ನೊಂದು ಎಕನಾಮಿಕ್ ಕಾಸಸ್. ದೇರ್ ಆರ್ 3 ವೆರೈಟೀಸ್ ಆಫ್ ಕಾಸಸ್ ವಿಲ್ ಬಿ ಅಕರ್ಸ್. ಕಾಸಸ್ ಅಂದ್ರೆ ಏನು ಇಲ್ಲ, ಕಾರಣಗಳು. ಐಡಲ್ ಟೈಮ್ ಬರೋದಕ್ಕೆ ಏನೆಲ್ಲ ಕಾರಣಗಳಿದೆ ಐಡಲ್ ಟೈಮ್ ಆಗೋದಕ್ಕೆ? ಇವಾಗ ನಾನು 3 hours 5 hours ಮಾತ್ರ ಕೆಲಸ ಮಾಡಿದೆ, ಇನ್ 3 hours ಕೆಲಸ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ, ಬಟ್ ಮಾಡಕ್ ಆಗ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಬಂದಿದೆ. ಸೊ ಯಾವ ತರದ ಪ್ರಾಬ್ಲಮ್ಸ್ಗಳು? ಒಂದು ಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ, ಅಥವಾ ಪ್ರೊಡಕ್ಷನ್ ಅಲ್ಲೇನೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀನಿ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಅಥವಾ ಮ್ಯಾನೇಜ್ಮೆಂಟ್ ಇಂದ ಏನೋ ಒಂದಷ್ಟು ಪ್ರಾಬ್ಲಮ್ಸ್ ಬಂದಿದೆ, ಅದನ್ನ ನಾನು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಅಥವಾ ಎಕನಾಮಿಕ್, ಒಂದು ಪಾಲಿಟಿಕ್ಸ್ ಅಲ್ಲಿ ಸಮಥಿಂಗ್ ಏನೋ ಪ್ರಾಬ್ಲಮ್ಸ್ ಬಂದಿರೋದ್ರಿಂದ ಎಕನಾಮಿಕ್ ಲೆವೆಲ್ ಇಂದ ನನಗೆ ಒಂದಷ್ಟು ಪ್ರಾಬ್ಲಮ್ಸ್ ರೈಸ್ ಆಗಿರೋದ್ರಿಂದ ನನ್ನ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಬಟ್ ಪೇಮೆಂಟ್ ಮಾತ್ರ ಆಗ್ತಾ ಇದೆ. ಸೊ ಯಾವ್ದೆಲ್ಲ ಇರಬಹುದು? ಸೊ ಅಲ್ಲಿ ಅಬ್ಸರ್ವ್ ಮಾಡ್ತು ಅಂದ್ರೆ ಮೇಜರ್ ಆಗಿ ಫಸ್ಟ್ ಒನ್ ಪ್ರೊಡಕ್ಷನ್ ಅಲ್ಲಿ ಅಬ್ಸರ್ವ್ ಮಾಡ್ತು ಅಂದ್ರೆ ಪ್ರೊಡಕ್ಟಿವ್ ಕಾಸಸ್ ಅಂತ ನಾನು ಹೇಳದ್ನಲ್ಲ. ಪ್ರೊಡಕ್ಷನ್ ಅಲ್ಲಿ ಏನೇನು? ಒಂದು ಮೆಷಿನ್ ಬ್ರೇಕ್ ಡೌನ್ ಅಂದ್ರೆ ಏನರ್ಥ? ಮೆಷಿನ್ ಹಾಳಾಯ್ತಪ್ಪ, ಸೊ ಎಂಪ್ಲಾಯೀಸ್ ಕೆಲಸ ಮಾಡೋದಕ್ಕೆ ರೆಡಿ, ಮೆಷಿನ್ ನಮ್ಗೆ ಸಹಾಯ ಮಾಡ್ತಾ ಇಲ್ಲ. ಇವಾಗ ನಾನು ಕ್ಲಾಸ್ ತಗೊಳೋದಕ್ಕೆ ರೆಡಿ ಇದ್ದೀನಿ, ಬಟ್ ಸಿಸ್ಟಮ್ ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇವಾಗ ಕ್ಲಾಸ್ ತಗೊಳಕ್ ನಾನು ರೆಡಿಯಾಗಿ ಕೂತಿದ್ದೀನಿ, ಬಟ್ ಸಡನ್ ಆಗಿ ಇಂಟರ್ನೆಟ್ ಕನೆಕ್ಷನ್ಸ್ ಪ್ರಾಪರ್ ಆಗಿ ಇಲ್ಲ. ಸೊ ಅವಾಗ ನಾನೇನು ಮಾಡೋದಕ್ಕಾಗೋದಿಲ್ಲ. ಸೊ ನಾನು ವೇಸ್ಟ್ ಆಯ್ತು ಟೈಮ್. ಸೊ ನನ್ನ ಟೈಮ್ ಪೇಮೆಂಟ್ ಆಗಿದೆ, ಬಟ್ ಟೈಮ್ ವಿಲ್ ಬಿ ವೇಸ್ಟ್. ವಿ ಕಾಲ್ ಇಟ್ ಆಸ್ ಅ ಐಡಲ್ ಟೈಮ್. ಹಾಗೇನೇನೆ ಕಂಪನಿಲೂ ಅಷ್ಟೇ, ಮೆಷಿನ್ ಬ್ರೇಕ್ ಡೌನ್ ಆಯ್ತು, ಮೆಷಿನ್ ಪ್ರಾಬ್ಲಮ್ ಆಯ್ತು, ಸೊ ಪವರ್ ಫೇಲ್ಯೂರ್ ಆಯ್ತು, ಕರೆಂಟ್ ಹೋಯ್ತು, ಇಂಟರ್ನೆಟ್ ಹೋಯ್ತು ಅಂತ ಹೇಳಿದ್ನಲ್ಲ. ಅಂಡ್ ಮತ್ತೆ ವೇಟಿಂಗ್ ಫಾರ್ ವರ್ಕ್ ಅಂದ್ರೆ ಏನು, ಅಲಾಟೇ ಆಗಿಲ್ಲ ವರ್ಕ್. ಸೊ ಏನ್ ಇವತ್ತು ಪಾಠ ಮಾಡ್ಬೇಕು ಅಥವಾ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ದ ಪರ್ಸನ್ ಇಸ್ ದೇರ್, ದ ಅವೈಲಬಿಲಿಟಿ ಆರ್ ದೇರ್, ಮೆಷಿನ್ ಇದೆ, ಪ್ರತಿಯೊಂದು ಇದೆ, ಬಟ್ ವರ್ಕ್ ಏನಿದೆ ಅನ್ನೋದು ಗೊತ್ತಿಲ್ಲ. ವೇಟಿಂಗ್ ಫಾರ್ ಟೂಲ್ಸ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಸಮ್ ಟೂಲ್ಸ್ ಬೇಕಾಗುತ್ತೆ, ನಟ್ಸ್ ಅಂಡ್ ಬೋಲ್ಟ್ಸ್. ಸೊ ಅದನ್ನ ಪರ್ಚೇಸ್ ಮಾಡಿ ನಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಕೊಡೋರ್ಗು ವಿ ಹ್ಯಾವ್ ಟು ಬಿ ವೇಟ್. ಸೊ ಅಲ್ಲೂ ಕೂಡ ವೇಟ್ ಮಾಡ್ಬೇಕಾಗುತ್ತೆ. ಎಸ್ಪೆಷಲಿ ರಾ ಮೆಟೀರಿಯಲ್ಸ್ ಇಲ್ಲ ಅಂದ್ರೆ ವೇಟ್ ಮಾಡ್ಬೇಕು. ರಾ ಮೆಟೀರಿಯಲ್ಸ್ ಬಂದ ಮೇಲೆ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕಾಗುತ್ತೆ. ಸೊ ಎಲ್ಲಾ ರೆಡಿ ಇದೆ, ಪ್ರೊಡಕ್ಷನ್ಗೆ ಮೆಟೀರಿಯಲ್ಸ್ ಬಂದ್ ಕೂತಿದೆ, ಸೊ ಇಲ್ಲಿ ಟೂಲ್ಸ್ ರೆಡಿ ಇದೆ, ಮತ್ತೆ ಈ ಕಡೆ ವರ್ಕ್ ಏನಿದೆ ಅಂತ ಹೇಳಿದ್ದಾರೆ, ಯಾವ ತರ ಪ್ರಾಡಕ್ಟ್ ರೆಡಿ ಮಾಡ್ಬೇಕು ಅಂತ ಹೇಳಿದ್ದಾರೆ, ಪವರ್ ಇದೆ, ಮೆಷಿನ್ ಪ್ರಾಪರ್ ಆಗಿ ರನ್ ಆಗ್ತಿದೆ, ಎಲ್ಲ ಇದೆ, ಬಟ್ ಇನ್ಸ್ಟ್ರಕ್ಷನ್ ಕೊಡೋರೇ ಇಲ್ಲ. ಸೊ ಇನ್ಸ್ಟ್ರಕ್ಷನ್ ಕೊಡೋ ಒಬ್ಬ ಪರ್ಸನ್ ಬರಲೇಬೇಕು. ಸೊ ಇವಾಗ ನನ್ನ ಸಿಸ್ಟಮ್ ರೆಡಿ ಇದೆ, ಪ್ರತಿಯೊಂದು ಸ್ಲೈಡ್ಸ್ ರೆಡಿ ಇದೆ, ನಾನ್ ರೆಡಿಯಾಗಿ ಕೂತಿದ್ದೀನಿ. ಸೊ ಆ ಕಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರಾಬ್ಲಮ್ಸ್ ರೈಸ್ ಆಗಿದ್ಯಾ ಇಲ್ವಾ, ನಾನು ಸ್ಟಾರ್ಟ್ ಮಾಡ್ಬೇಕಾ ಬೇಡವಾ? ಸೊ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ, ಐ ಕಾಂಟ್ ಏಬಲ್ ಟು ಮೂವ್ ಆನ್. ಸೊ ನಂಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ಲಿಲ್ಲ ಅಂದ್ರೆ ನಾನು ಕ್ಲಾಸಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಎಲ್ಲ ಪರ್ಫೆಕ್ಟ್ ಆಗಿದ್ರು ಇನ್ಸ್ಟ್ರಕ್ಷನ್ಸ್ ಡಿಲೇ ಆಯ್ತಾ, ಮತ್ತೆ ಐಡಲ್ ಟೈಮು ಇನ್ಕ್ರೀಸ್ ಆಯ್ತು. ಸೊ ಆದಷ್ಟು ಐಡಲ್ ಟೈಮ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಇದಿಷ್ಟು ರೀಸನ್ಗಳು, ಇದಿಷ್ಟು ಕಾರಣಗಳು ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೇನೆ ಆಗುವಂತಹ ಕಾರಣಗಳಂತ ಹೇಳ್ಬೋದು. ಹಾಗೇನೆ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು? ಅಗೇನ್ ಔಟ್ಸೈಡ್ ಪರೋಕ್ಷ ಎಂಪ್ಲಾಯೀಸ್ ಅಂದ್ರೆ ಇಂಡೈರೆಕ್ಟ್ ಲೇಬರ್ಸ್ ಗಳಿಂದ ಬರುವಂತಹ ನಮ್ಗೆ ಪ್ರಾಬ್ಲಮ್ಗಳು. ಏನ್ ಪ್ರಾಬ್ಲಮ್? ಪುವರ್ ಪ್ಲಾನಿಂಗ್, ಪ್ರಾಪರ್ ಪ್ಲಾನಿಂಗೇ ಮಾಡಿಲ್ಲಪ್ಪ. ಇವತ್ತೆಲ್ಲರೂ ಬಂದಿದ್ದೀವಿ, ಏನೋ ಸಮ್ ಮಿಸ್ಟೇಕ್ ಆಗ್ತಾ ಇದೆ, ಸೊ ಎಲ್ಲ ಸರಿಯಾಗಿ ಪ್ಲಾನ್ ಮಾಡಿಲ್ಲ, ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಸುಮ್ನೆ ಕೂತ್ಕೊಂತೀವಿ. ಇವಾಗ ಮೆಷಿನ್ ಬ್ರೇಕ್ ಡೌನ್ ಆಯ್ತು ಅನ್ನಲ್ಲ, ಅದು ಪ್ರಾಪರ್ ಪ್ಲಾನಿಂಗ್ ಇಲ್ಲ. ಸೊ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಸಮಥಿಂಗ್ ಅವ್ರು ಇನ್ನು ಮೇಂಟೆನೆನ್ಸ್ ಮಾಡಿಸಿರೋದಿಲ್ಲ. ಸೊ ಅಡ್ಮಿನಿಸ್ಟ್ರೇಷನ್ ಹ್ಯಾವ್ ಟು ಟೇಕ್ ದ ಇನ್ಚಾರ್ಜ್ ಅಂಡ್ ಟು ಡೂ ದ ಮೇಂಟೆನೆನ್ಸ್ ಕಾಸ್ಟ್ ಆಗಿ ಇಂಪ್ಲೈ ಮಾಡಿ, ಮೇಂಟೆನೆನ್ಸ್ ಪ್ರಾಪರ್ ಆಯ್ತು ಅಂದ್ರೆ ಮೆಷಿನ್ ಬ್ರೇಕ್ ಡೌನ್ ಆಗ್ತಾ ಇರಲಿಲ್ಲ, ಕರೆಕ್ಟ್ ಟೈಮ್ಗೆ ಮೆಟೀರಿಯಲ್ಸ್ ಸಪ್ಲೈ ಆಯ್ತು ಅಂದ್ರೆ, ಪ್ಲಾನಿಂಗ್ ಕರೆಕ್ಟ್ ಆಗಿತ್ತು ಅಂದ್ರೆ ವರ್ಕ್ ವಿಲ್ ಬಿ ಕಂಟಿನ್ಯೂಡ್. ಇನ್ಅಡಿಕ್ವೇಟ್ ಗೈಡೆನ್ಸ್, ಸೊ ಇನ್ಸ್ಟ್ರಕ್ಷನ್ ಗೈಡೆನ್ಸ್ ನಮ್ಗೆ ಏನ್ ಕೊಡ್ತಾರೋ ಪ್ರಾಪರ್ ಆಗಿ ಗೈಡೆನ್ಸ್ ಕೊಟ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಡೆಯುತ್ತೆ. ಗೈಡೆನ್ಸ್ ಪ್ರಾಪರ್ ಆಗಿಲ್ಲ ಅಂದ್ರೆ, ಇವಾಗ ಗೈಡೆನ್ಸ್ ಅಂದ್ರೆ ಯಾವ ತರ ಇರ್ಬೋದು? ಒಂದು ಮೆಟೀರಿಯಲ್ ನ ನಮ್ಗೆ ಟ್ರಾನ್ಸ್ಫರ್, ನಾನು ನಿಮ್ಗೆ ಹೇಳಿದೀನಿ, ನಮ್ಗೆ ಇನ್ವೆಂಟರಿ ಕಂಟ್ರೋಲ್ ಅಲ್ಲಿ ಹೇಳಿದೀನಿ, ಮೆಟೀರಿಯಲ್ಸ್ ನ ನಮ್ಗೆ ಪ್ರತಿದಿನ ಎಷ್ಟು ಮೆಟೀರಿಯಲ್ಸ್ ಬೇಕೋ ಅಷ್ಟು ಮೆಟೀರಿಯಲ್ಸ್ ನ ಟ್ರಾನ್ಸ್ಫರ್ ಮಾಡ್ಬೇಕು ಆನ್ ಟೈಮ್ಗೆ. ಸೊ ಆನ್ ಟೈಮ್ ಟ್ರಾನ್ಸ್ಫರ್ ಮಾಡ್ತಂದ್ರೆ ನಂಗೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ.
ಅವರು ಕರೆಕ್ಟ್ ಟೈಮಿಗೆ ಟ್ರಾನ್ಸ್ಫರ್ ಮಾಡಲಿಲ್ಲ, ಮತ್ತೆ ನಮಗೆ ಪ್ರೊಡಕ್ಷನ್ ಯಾವ ರೀತಿ ಯುಟಿಲೈಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ, ಗೈಡೆನ್ಸ್ ಕೊಟ್ಟಿಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ಬಂದಾಗ ಏನಾಗುತ್ತೆ, ಮತ್ತೆ ಐಡಲ್ ಟೈಮ್ ಆಗುತ್ತೆ. ಸೊ ಅವಾಗ ಮತ್ತೆ ಕೆಲಸ ನಡೆಯಲ್ಲ, ಸುಮ್ಮನೆ ಕೂತ್ಕೊಂತೀವಿ. ನೆಕ್ಸ್ಟ್ ಏನೇನು, ಲ್ಯಾಕ್ ಆಫ್ ಸೂಪರ್ವಿಷನ್. ನಮ್ಮನ್ನ ಸೂಪರ್ವೈಸರ್ ಮಾಡಕ್ ಯಾರಾದ್ರೂ ಒಬ್ರು ಇರ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಎಂಪ್ಲಾಯೀಸ್ ಸಾಕು ಇವತ್ತು ಸುಸ್ತಾಯ್ತು ಕೂತ್ಕೊಂತೀವಿ. ಮತ್ತೆ ನೆಕ್ಸ್ಟ್ ಯಾರಾದ್ರೂ ಸೂಪರ್ವೈಸರ್ ಇದೆಲ್ಲ ಹೀಗ್ ಮಾಡ್ಬೇಕು, ಸೊ ಗೈಡೆನ್ಸ್ ಮಾಡೋದಾಗಿರ್ಬೋದು, ಸೂಪರ್ವೈಸ್ ಮಾಡೋದಾಗಿರ್ಬೋದು. ಸೊ ಅದಕ್ಕೆ ನೀವು ಅಬ್ಸರ್ವ್ ಮಾಡ್ತಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು ಕೆಲಸ ಮಾಡ್ತಿದ್ರೆ ಅವ್ರು ಗೈಡ್ ಮಾಡೋದಕ್ಕೆ ಸೂಪರ್ವೈಸರ್ ಇದ್ದೇ ಇರ್ತಾರೆ. ಸೊ ಒಂದ್ ಕಡೆ ಕೆಲಸ ಕೂತ್ಕೊಳ್ಳೋ ಹಾಗಿಲ್ಲ, ಮೆಷಿನ್ ರನ್ ಆಗ್ದಿರ ಸ್ಟಾಪ್ ಆಗಂಗಿಲ್ಲ. ಯಾಕಂದ್ರೆ ಇಷ್ಟ ಅವರಲ್ಲಿ ಕೆಲಸ ಅಂದ್ರೆ ಅಷ್ಟ ಅವರಲ್ಲಿ ಪ್ರೊಡಕ್ಷನ್ ಆಗ್ಬೇಕು. ಇಲ್ಲ ಒಬ್ರು ಕೂತ್ಕೊಂತು ಅಂದ್ರೆ ಐಡಲ್ ಟೈಮ್ ಕ್ರಿಯೇಟ್ ಆಗುತ್ತೆ. ಒಂದು ಮಿಷಿನ್ ಕೆಲಸ ನಿಲ್ತು ಅಂದ್ರೆ ಐಡಲ್ ಟೈಮ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನೆಲ್ಲ ಹಾಕ್ದಿರಂಗ್ ನೋಡ್ಕೊಬೇಕು ಅಂದ್ರೆ ಸೂಪರ್ವೈಸರ್ ಪ್ರಾಪರ್ ಆಗಿರ್ಬೇಕು. ಮತ್ ಅನ್ಯೂಶುವಲ್ ಟೀ ಬ್ರೇಕ್. ಸೊ ಮತ್ತೆ ಟೀ ಬ್ರೇಕ್ ಹಾಗೆ ಹೀಗೆ ಬ್ರೇಕ್ ಗಳು ತಗೊಳ್ಳೋದ್ರಿಂದಾನು ನಮ್ಗೆ ಐಡಲ್ ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. 8 hours ವರ್ಕ್ ಅಂದ್ರೆ 8 hours ಅಲ್ಲಿ ಮಿನಿಮಮ್ ಒಂದು ಟ್ವೈಸ್ ಟೀ ಬ್ರೇಕ್ ಓಕೆ, ಬಟ್ 4 ಟೈಮ್ 5 ಟೈಮ್ಸ್ 6 ಟೈಮ್ಸ್ 8 ಟೈಮ್ಸ್ ತಗೊಂತಾ ಹೋಗ್ತಾ ಇದ್ರೆ ಟೀ ಬ್ರೇಕ್ಸ್ ನ ಅನ್ಯೂಶುವಲ್ ಆಗಿ, ಸೊ ಅವಾಗ್ಲೂ ಕೂಡ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. 8 hours ಅಲ್ಲಿ ನಾವು 4 hours ಟೀ ಕುಡಿಯೋದಕ್ಕೆ ಬ್ರೇಕ್ ತಗೊಂಡ್ರೆ ಅಲ್ಲಿ ಹೋಗುತ್ತೆ. ಹಾಗೇನೇನೆ ಫ್ಯಾಕ್ಟ್ರಿ ಗೇಟ್ಸ್, ಪ್ಲೇಸ್ ಆಫ್ ವರ್ಕ್. ಸೊ ಪ್ಲೇಸ್ ಆಫ್ ವರ್ಕ್ ಮತ್ತೆ ಫ್ಯಾಕ್ಟ್ರಿ ಗೇಟ್ಗೂ ದ ಡಿಸ್ಟೆನ್ಸ್, ಸೊ ವಾಕಬಲ್ ಡಿಸ್ಟೆನ್ಸ್, ಟೈಮ್ ಕನ್ಸ್ಯೂಮಿಂಗು, ಸೊ ಜಾಬ್ ಇಂಟರ್ವಲ್ ಬಿಟ್ವೀನ್ ದ ಒನ್ ಜಾಬ್ ಟು ಅನದರ್ ಜಾಬ್, ಇದೆಲ್ಲ ಏನಾಗುತ್ತೆ ಅಂದ್ರೆ ಐಡಲ್ ಟೈಮ್ ನ ಆದಷ್ಟು ಇನ್ಕ್ರೀಸ್ ಮಾಡುತ್ತೆ. ಐಡಲ್ ಟೈಮ್ ಇನ್ಕ್ರೀಸ್ ಮಾಡುತ್ತೆ ಅಂದ್ರೆ 8 hours ನಾವು ಕೆಲಸದಲ್ಲೇ ಇನ್ವಾಲ್ವ್ ಆಗಿರೋದಿಲ್ಲ. 8 hours ಅಲ್ಲಿ ಸಮ್ ಬ್ರೇಕ್ಸ್ ಅಂತ 1 hour ಅಂತ ಪಕ್ಕಕ್ಕೆ ಇಟ್ಕೊಂಡ್ರು 7 hours ನಾವು ಇನ್ವಾಲ್ವ್ ಆಗಕ್ಕಾಗಲ್ಲ. ಬಿಕಾಸ್ ಅಗೇನ್ ಸಮ್ ಅದರ್ ಪ್ರಾಬ್ಲಮ್ಸ್ ವಿಲ್ ಅಕರ್ಸ್. ಮತ್ತೆ ಬೇರೆ ತರದ ಪ್ರಾಬ್ಲಮ್ಸ್, ಮತ್ತೆ ಈ ಟೀ ಬ್ರೇಕ್ಗಳು, ಮತ್ತೆ ಪುವರ್ ಪ್ಲಾನಿಂಗು, ಇದೆಲ್ಲ ಬರೋದ್ರಿಂದ ಏನಾಗುತ್ತೆ, ಐಡಲ್ ಟೈಮು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದಿಷ್ಟು ಕಾರಣಗಳು ಅಡ್ಮಿನಿಸ್ಟ್ರೇಷನ್ ಇಂದ ಬಂತು ಅಂದ್ರೆ ಇನ್ ಎಕನಾಮಿಕ್ ಕಾಸಸ್, ಎಕನಾಮಿಕ್ ಲೆವೆಲ್ ಅಲ್ಲಿ ಇನ್ನೊಂದಷ್ಟು ನಮ್ಗೆ ಕಾರಣಗಳು ರೈಸ್ ಆಗುತ್ತೆ. ಸೊ ಯಾವ್ದೆಲ್ಲ ಆಗಿರ್ಬೋದು, ಡಿಮಾಂಡ್ ಫಾರ್ ದ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಡಿಮಾಂಡ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಯೋಚನೆ ಮಾಡ್ಬೋದು, ಎಕನಾಮಿಕ್ ಕಾಸಸ್ ಅಲ್ಲಿ ಡಿಮಾಂಡ್ ಪ್ರಾಡಕ್ಟ್ ಆಗ್ತಿದೆ, ನಾವು ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮಾಡ್ಬೇಕಲ್ವಾ, ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಅಗೇನ್ ಸೇಮ್ ರೀಸನ್. ಸೊ ಪವರ್ ಆಫ್ ಡಿಮಾಂಡ್ ಫಾರ್ ಪ್ರಾಡಕ್ಟ್ಸ್, ರಾ ಮೆಟೀರಿಯಲ್ಸ್ ಡಿಮಾಂಡ್ಸ್ ಆಗ್ತಿದೆ, ನಮ್ ಕೈಗೆ ಸಿಗ್ದಿರಾ ಇರ್ಬೋದು ಒಂದು, ಇಲ್ಲ ನಮ್ ಪ್ರಾಡಕ್ಟ್ ಡಿಮಾಂಡ್ ಆಗ್ತಾ ಇದೆ ಬಟ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇಲ್ಲ, ಎರಡು. ಸೊ ಡಿಮಾಂಡ್ ಅಂತ ವರ್ಡ್ ಹೇಳ್ತು ಅಂದ್ರೆ ನಾವು ಯಾವ ರೀತಿ ಬೇಕಾದ್ರೂ ತಗೊಬಹುದು. ಮತ್ತೆ ಸ್ಟ್ರೈಕ್ಸ್ ಫಾರ್ ಲಾಕ್ಔಟ್ಸ್, ಆಬ್ವಿಯಸ್ಲಿ ಎಂಪ್ಲಾಯೀಸ್ ಸ್ಟ್ರೈಕ್ಸ್, ಬೋನಸ್ ಮ್ಯಾಟರ್ ಆಗಿರ್ಬೋದು, ಅಥವಾ ಸಮ್ ಡಿಸ್ಟಿಂಗ್ವಿಷನ್ಸ್ ಬಿಟ್ವೀನ್ ದ ಮ್ಯಾನೇಜರ್ ಆರ್ ದ ಎಂಪ್ಲಾಯಿ ಆಗಿರ್ಬೋದು, ಸ್ಟ್ರೈಕ್ಸ್ ನಡೀತಾ ಇರುತ್ತೆ. ಸ್ಟ್ರೈಕ್ ನಡೀತು ಅಂದ್ರೆ ಅಗೇನ್ 1 month or 15 days or 10 days ಮತ್ ವರ್ಕ್ ವಿಲ್ ಬಿ ಶಟ್ ಡೌನ್, ಅಗೇನ್ ಐಡಲ್ ಟೈಮ್. ಸೊ ಅಂಡರ್ ಯುಟಿಲೈಸೇಷನ್ ಆಫ್ ದ ಪ್ರೊಡಕ್ಷನ್ ಕೆಪಾಸಿಟಿ, ಕ್ಲೋಸರ್ ಆಫ್ ಸೀಸನಲ್ ಇಂಡಸ್ಟ್ರೀಸ್, ಎಸ್ಪೆಷಲಿ ಸೀಸನಲ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಸೀಸನಲ್ ಇಂಡಸ್ಟ್ರಿ ಅಂದ್ರೆ ಈ ಸೀಸನ್ ಮಾತ್ರ ಈ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾಗುತ್ತೆ, ಎಲ್ಲಾ ಸೀಸನ್ ಅಲ್ಲೂ ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಅಂತ ಪ್ರಾಡಕ್ಟ್ಸ್ ಗಳು ಸೇಲ್ ಆಗೋದಿಲ್ಲ. ಸೀಸನ್ ಅಲ್ಲಿ ಮಾತ್ರ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಟೈಮ್, ಇನ್ ಮಿಕ್ಕಿರೋ ಟೈಮ್ ಅಲ್ಲೆಲ್ಲ ಕ್ಲೋಸಿಂಗ್ ಆಗಿರುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಕಾಸ್ ಆಗಿರ್ಬೋದು, ಅಥವಾ ಸರ್ಪ್ಲಸ್ ಆಫ್ ಮ್ಯಾನ್ ಪವರ್. ಇಲ್ಲಿ ಕೆಲಸ ಏನಂತ ಹೇಳ್ಬೋದು, ಇಲ್ಲಿ ಕೆಲಸ ಸಿಕ್ಕಾಪಟ್ಟೆ ಇದೆ, ಎಂಪ್ಲಾಯೀಸ್ ಇಲ್ಲ. ಎಂಪ್ಲಾಯೀಸ್ ಇಲ್ಲ ಅಂದ್ರೆ ಮತ್ತೆ ಏನಾಗುತ್ತೆ, ಪೇಮೆಂಟ್ ಹೋಗ್ಬಿಟ್ಟೋಗ್ರಿ. ಎಂಪ್ಲಾಯೀಸ್ ಇಲ್ಲ ಅಂದ್ರೆ ವರ್ಕ್ ನಡೆಯಲ್ಲ, ವರ್ಕ್ ನಡೀಲಿಲ್ಲ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕಾಗಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕಾಗಿಲ್ಲ ಅಂದ್ರೆ ನಾವು ಪ್ರಾಡಕ್ಟ್ ನ ಸೇಲ್ ಮಾಡಕ್ಕಾಗಲ್ಲ, ಸೇಲ್ ಮಾಡ್ಲಿಲ್ಲ ಅಂದ್ರೆ ಅಲ್ಟಿಮೇಟ್ ಆಗಿ ನಮ್ಗೆ ಪ್ರಾಫಿಟ್ ಬರೋ ಚಾನ್ಸಸ್ಸೇ ಇಲ್ಲ. ಸೊ ಅದು ಕೂಡ ಕಾರಣ ಆಗತ್ತೆ. ಸೊ ಇದೆಲ್ಲಾನು ಒಂದು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಐಡಲ್ ಟೈಮ್ನು ಇನ್ಕ್ರೀಸ್ ಮಾಡುತ್ತೆ, ಜೊತೆಗೆ ಒಂದು ಕಂಪನಿನ ಲಾಸ್ ರೂಪದಲ್ಲಿ ತರೋದಕ್ಕೂ ಚಾನ್ಸಸ್ ಇದೆ. ಯಾವಾಗ ಒಂದು ಕಂಪನಿ ಐಡಲ್ ಟೈಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಆ ಕಂಪನಿಯಲ್ಲಿ ಆದಷ್ಟು ಲಾಸ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ನಾವು ಹೇಳ್ಬೋದು. ಸೊ ಮತ್ತೆ ಆದಷ್ಟು ನಾವು ಇಲ್ಲಿ ಐಡಲ್ ಟೈಮ್ ನ ರಿಡ್ಯೂಸ್ ಮಾಡಬೇಕು. ಮತ್ತೆ ಇದನ್ನೆಲ್ಲ ನಾವು ಆದಷ್ಟು ಓವರ್ಕಮ್ ಮಾಡಿದ್ರೆ ಈ ಯಾವುದು ಈ ವೇಟಿಂಗ್ ಫಾರ್ ವರ್ಕ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಪ್ರೊಡಕ್ಟಿವ್ ಕ್ಲಾಸಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಆಗಿರ್ಬೋದು, ಎಕನಾಮಿಕ್ ಕಾಸಸ್ ಆಗಿರ್ಬೋದು, ಇದನ್ನೆಲ್ಲ ನಾವು
ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸೊ ಈ ಯಾವ ಒಂದು ಕಾಸಸ್ ಕೂಡ ಬರದಂತೆನೆ ಈ ಯಾವ ಒಂದು ಪ್ರಾಬ್ಲಮ್ಸ್ ಗಳನ್ನು ಆಗದಂತೆನೆ ನೋಡ್ಕೊಂತ ಹೋಯ್ತು ಅಂದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅನ್ನು ಪ್ರಾಪರ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೇನೆ ಈ ಐಡಲ್ ಟೈಮ್ ನ ನಾವು ಆದಷ್ಟು ಅವಾಯ್ಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರೋದೇನೆ ಟರ್ನ್ ಓವರ್, ಲೇಬರ್ ಟರ್ನ್ ಓವರ್ ಅಂದ್ರೆ ಏನು? ಟರ್ನ್ ಓವರ್, ಸೊ ಇಲ್ಲಿ ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಚೇಂಜಸ್ ಅಂತ ಹೇಳ್ಬೋದು, ರೇಟ್ ಆಫ್ ಚೇಂಜಸ್ ಇನ್ ಲೇಬರ್ ಫೋರ್ಸ್ ಅಂತ ಹೇಳ್ಬೋದು. ಚೇಂಜಸ್ ಅಂದ್ರೆ ಏನು? ಇವಾಗ ಒಂದು ಕಂಪನಿಯಲ್ಲಿ ಈ ಮಂತ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ 30 ಜನ ಇದ್ದಾರೆ ಅಂತ ನಾನು ಹೇಳಿದೆ. ಸೊ ನೆಕ್ಸ್ಟ್ ಮಂತ್ ನೋಡಿದ್ರೆ 30 ಜನ ಇರಲ್ಲ, 25 ಜನ ಇರ್ತಾರೆ. ಈ 5 ಜನ ಏನಾಗಿರ್ತಾರೆ? ಆಫೀಸ್ ಬಿಟ್ಟು ಹೋಗಿರ್ತಾರೆ ಅಥವಾ ಬೇರೆ ಕಡೆ ಹೋಗಿರ್ತಾರೆ. ಸೊ ಏನೋ ಒಂದು ಪ್ರಾಬ್ಲಮ್ಸ್ ಆಗಿರುತ್ತೆ, 5 ಮೆಂಬರ್ಸ್ ಒಟ್ನಲ್ಲಿ ಅಲ್ಲಿರೋದಿಲ್ಲ. ಹಾಗಾದ್ರೆ ಚೇಂಜಸ್ ಅಂದ್ರೆ ಇವಾಗ ಒಂದಷ್ಟು ಜನ ಬಿಟ್ಟೋಗೋ ಚಾನ್ಸಸ್ ಇದೆ ಅಥವಾ ಒಂದಷ್ಟು ಜನ ಜಾಯಿನ್ ಆಗೋ ಚಾನ್ಸಸ್ ಇದೆ. ಇವಾಗ 30 ಜನ ನೆಕ್ಸ್ಟ್ ಮಂತ್ ಹೋದ್ರೆ 35 ಜನ, 5 ಜನ ಮತ್ತೆ ಆಡ್ ಆಗಿರ್ತಾರೆ, ಅಥವಾ ಈ 5 ಜನ ರಿಟೈರ್ಡ್ ಆಗಿರ್ತಾರೆ, ಅಥವಾ 5 ಜನ ಬಿಟ್ಟು ಹೋಗಿರ್ತಾರೆ, ಅಥವಾ 5 ಜನ ಬಿಟ್ಟೋಗಿದ್ದಾರೆ ಅದಕ್ಕೆ 3 ಜನ ರೀಪ್ಲೇಸ್ ಆಗಿದ್ದಾರೆ. ಸೊ ಏನೋ ಒಂದು ನಂಬರ್ ಅಲ್ಲಿ ವೇರಿಯೇಷನ್ಸ್ ಆಗ್ತಾ ಇದೆ. 30 ಅಂದ್ರೆ 30ನೇ ಇಲ್ಲ. 30 ಎಂಪ್ಲಾಯೀಸ್ ಅಂದ್ರೆ ಈ ಮಂತ್ ಅಲ್ಲಿ 30 ಎಂಪ್ಲಾಯೀಸ್ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲೂ 30 ಎಂಪ್ಲಾಯೀಸ್ ಇರ್ಬೇಕು ಅನ್ನೋದೇನಿಲ್ಲ, ಅಲ್ಲೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಆ ಚೇಂಜಸ್ ನೇ ನಾವು ಟರ್ನ್ ಓವರ್ ಅಂತ ನಾವು ಹೇಳ್ತೀವಿ. ಇಲ್ಲಿ 2 ರೀತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ. ಒಂದು ಸೆಪರೇಷನ್ ಮೆಥಡ್, ಇನ್ನೊಂದು ರೀಪ್ಲೇಸ್ಮೆಂಟ್ ಮೆಥಡ್ ಅಂತ ಹೇಳ್ತೀವಿ. ಸೆಪರೇಷನ್ ಮೆಥಡ್ ಅಲ್ಲಿ ಏನು ಅಲ್ಲ, ಎಷ್ಟು ಜನ ಕೆಲಸ ಬಿಟ್ಟು ಹೋಗಿದ್ದಾರೆ ಅದನ್ನ ತಗೊಂತೀವಿ, ಮತ್ತೆ ಟೋಟಲ್ ಆವರೇಜ್ ನಂಬರ್ ಆಫ್ ವರ್ಕರ್ಸ್ ನ ತಗೊಂತೀವಿ. ಆವರೇಜ್ ನಂಬರ್ ಆಫ್ ವರ್ಕರ್ಸ್ ಅಂದ್ರೆ ಏನು ಅಂದ್ರೆ ಬಿಗಿನಿಂಗ್ ಅಲ್ಲಿ ಎಷ್ಟು ವರ್ಕರ್ಸ್ ಇದ್ರು, ಎಂಡ್ ಅಲ್ಲಿ ಈಗ ಎಷ್ಟು ಜನ ಇದ್ದಾರೆ ಡಿವೈಡೆಡ್ ಬೈ. ಸೊ ಆವರೇಜ್ ಮೇಲೆ ಏನಾಗುತ್ತೆ, ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಕಂಪನಿಯಲ್ಲಿ ಈ ಮಂತ್ ಬಿಗಿನಿಂಗ್ ಅಲ್ಲಿ 30 ಮೆಂಬರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಈ ಎಂಡ್ ಬರೋಷ್ಟೊತ್ತಿಗೆ 25 ಮೆಂಬರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. 30 + 25 ಡಿವೈಡೆಡ್ ಬೈ 2 ಅದು ಆವರೇಜ್ ಆಗುತ್ತೆ. ಈ ಬಿಟ್ಟು ಹೋಗಿರೋರು ಎಷ್ಟು ಜನ? 5. ಸೊ 5 ಡಿವೈಡೆಡ್ ಬೈ ಆವರೇಜ್ ಮಾಡಿದ್ರೆ ಆ ಪರ್ಸೆಂಟೇಜ್ ನಮ್ಗೆ ಎಷ್ಟು ಜನ ಸೆಪರೇಷನ್ ಆಗಿದ್ದಾರೆ ಅನ್ನೋ ಪರ್ಸೆಂಟೇಜ್ ನಮ್ಗೆ ಸಿಗುತ್ತೆ. ರೀಪ್ಲೇಸ್ಮೆಂಟ್ ಅಲ್ಲಿ ಏನಾಗುತ್ತೆ, ರೀಪ್ಲೇಸ್ಮೆಂಟ್ ಅಲ್ಲಿ ಇವಾಗ ಸೇಮ್ ಎಕ್ಸಾಂಪಲ್ ತಗೊಳ್ಳಿ. 30 ಬಿಗಿನಿಂಗ್ ಅಲ್ಲಿ ಇದ್ರು, ಎಂಡ್ ಬರೋಷ್ಟೊತ್ತಿಗೆ 5 ಬಿಟ್ಟು ಹೋಗಿದ್ದಾರೆ, ಬಟ್ ರೀಪ್ಲೇಸ್ ಆಗಿರೋದು 3. ಸೊ 3 ಅಥವಾ 2 ಮೆಂಬರ್ಸ್ ಮಾತ್ರ ರೀಪ್ಲೇಸ್ ಆಗಿದ್ದಾರೆ, ಇನ್ನು 3 ಮೆಂಬರ್ಸ್ ರೀಪ್ಲೇಸ್ ಆಗಿಲ್ಲ. ಸೊ 2 ಮಾತ್ರ ನಾವು ಕನ್ಸಿಡರ್ ಮಾಡ್ತು ಅಂದ್ರೆ ಇಲ್ಲಿ ಸೆಪರೇಷನ್ ಮೆಥಡ್ ಅಲ್ಲಿ 50% ನಮ್ಗೆ ವರ್ಕ್ ಲೆಫ್ಟ್ ಅಂತ ಬಂದ್ರೆ, ಇಲ್ಲಿ ಇದು ರೀಪ್ಲೇಸ್ಮೆಂಟ್ ಮೆಥಡ್ ಅಲ್ಲಿ 20% ಬರುತ್ತೆ. ಅಂದ್ರೆ 2 ಮಾತ್ರ ನಮ್ಗೆ ಬಂದಿದ್ದಾರೆ ಅಂತ ಅರ್ಥ. ಆವರೇಜ್ ಅಲ್ಲಿ ಐ ಕನ್ಸಿಡರ್ ಆಸ್ 10 ಅಂತ ಕನ್ಸಿಡರ್ ಮಾಡಿದೀನಿ. 30 + 25 ಮಾತ್ರ ಆತರನ ಕನ್ಸಿಡರ್ ಮಾಡಿಲ್ಲ, ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು. ಇಷ್ಟು ಪರ್ಸೆಂಟೇಜ್ ಅಲ್ಲಿ ಸೆಪರೇಷನ್ ಮೆಥಡ್ ಅಲ್ಲಿ ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ, ರೀಪ್ಲೇಸ್ಮೆಂಟ್ ಅಲ್ಲಿ ಆ ಪ್ಲೇಸಿಗೆ ಎಷ್ಟು ಜನ ರೀಪ್ಲೇಸ್ ಆಗಿದ್ದಾರೆ. ಈ 2 ಮುಖಾಂತರ ನಮ್ಗೆ ಟರ್ನ್ ಓವರ್ ನಮ್ಗೆ ಗೊತ್ತಾಗುತ್ತೆ. ಸೊ ಅಂದ್ರೆ ಟರ್ನ್ ಓವರ್ ಅಂದ್ರೆ ಬೇರೆ ಏನು ಅಲ್ಲ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಕಂಪನಿಯಲ್ಲಿ ಬಿಗಿನಿಂಗ್ ಅಲ್ಲಿ ಇದ್ದಂಗೆನೆ ಕೊನೆವರೆಗೂ ಇರೋದಿಲ್ಲ, ಎಂಪ್ಲಾಯೀಸ್ ಚೇಂಜಸ್ ಆಗ್ತಾ ಇರುತ್ತೆ ಡ್ಯೂ ಟು ಲಾಟ್ಸ್ ಆಫ್ ರೀಸನ್. ಸೊ ತುಂಬಾನೇ ರೀಸನ್ ಗಳಿದಾವೆ. ಕಂಪ್ನಿ ಚೇಂಜ್ ಮಾಡಬೇಕು ಅಂದ್ರೆ ಇವಾಗ ಮೇ ಬಿ ಸ್ಯಾಲರಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ದಿರಾ ಇರ್ಬೋದು, ಅಥವಾ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ದಿರಾ ಇರ್ಬೋದು, ಅಥವಾ ವರ್ಕಿಂಗ್ ಎನ್ವೈರನ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ದಿರಾ ಇರಬಹುದು. ಸೊ ಏನೋ ಇನ್ಅಡಿಕ್ವೆನ್ಸಿ ಫೆಸಿಲಿಟಿ ಆಗಿರಬಹುದು. ಸೊ ಏನೋ ಒಂದು ರೀಸನ್ ಇಂದ ಬಿಟ್ಟು ಹೋಗೋ ಚಾನ್ಸಸ್ ಇದೆ, ಮತ್ ಇದು ಬಿಟ್ಟು ಹೋಗೋ ಚಾನ್ಸಸ್ ಇದೆ, ಅಥವಾ ಬೇರೆ ಪ್ಲೇಸ್ ಇಂದ ಇನ್ನೊಬ್ರು ಬರೋ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಕೂಡ ಇದೆ. ಅದನ್ನೇ ನಾವು ಲೇಬರ್ ಟರ್ನ್ ಓವರ್ ಅಂತ ಹೇಳಿ ಕರಿತೀವಿ. ಸೇಮ್. ಸೊ ಏನೆಲ್ಲ ಕಾಸಸ್ ಇರಬಹುದು ಒಂದು ಟರ್ನ್ ಓವರ್ ಆಗೋದಕ್ಕೆ, ಏನೆಲ್ಲ ಇಲ್ಲಿರೋ ಕಾಸಸ್ ಎಲ್ಲ ಅವಾಯ್ಡಬಲ್ ಕಾಸಸ್ ಅಂತ ಹೇಳ್ಬೋದು. ಅವಾಯ್ಡಬಲ್ ಅಂದ್ರೆ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಅನ್ಅವಾಯ್ಡಬಲ್ ಕಾಸಸ್ ಕೂಡ ಇದೆ. ಯಾವ್ದೆಲ್ಲ ಅನ್ಅವಾಯ್ಡಬಲ್ ಕಾಸಸ್? ಮೇ ಬಿ ಡೆತ್ ಆಗಿರ್ಬಹುದು, ರಿಟೈರ್ಮೆಂಟ್ ಆಗಿರಬಹುದು, ಸೊ ಕಂಪ್ನಿನೇ ಕ್ಲೋಸ್ ಮಾಡ್ತಾ ಇರಬಹುದು. ಸೊ ಇದೆಲ್ಲ ಅನ್ಅವಾಯ್ಡಬಲ್ ಕಾಸಸ್, ನಾವು ಅದನ್ನ ಅವಾಯ್ಡ್ ಮಾಡೋದಕ್ಕೆ ಚಾನ್ಸಸ್ ಇಲ್ಲ. ಸೊ ಹಾಗಾದ್ರೆ ಅವಾಯ್ಡಬಲ್ ಕಾಸಸ್ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಅವಾಯ್ಡಬಲ್ ಕಾಸಸ್ ಅನ್ನೇನೆ ನೀವು ಅಬ್ಸರ್ವ್ ಮಾಡ್ತು ಅಂದ್ರೆ ವರ್ಕರ್ಸ್ ಅಂಡ್ ದ ಜಾಬ್ ನಾಟ್ ಮ್ಯಾಚಿಂಗ್ ವಿತ್ ಈಚ್ ಅದರ್. ಸೊ ಈ ವರ್ಕ್ ಕೆಲಸ ಆಗಿರ್ಬೋದು ಅಥವಾ ಕೆಲಸ ಮಾಡೋಂಗ್ ಆಗಿರ್ಬೋದು, ಇಬ್ರಿಗೂ ಮ್ಯಾಚಿಂಗೇ ಇರೋದಿಲ್ಲ. ಸೊ ಏನೋ ಒಂದು ಬಿ.ಕಾಮ್ ಅಥವಾ ಏನೋ ಓದಿರ್ತಾನೆ, ಬಟ್ ಏನು ಕೆಲಸ ಸಿಗ್ದಿರ ಇಲ್ಲಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರ್ತಾನೆ, ಮೇ ಬಿ ಅವ್ನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಿಲ್ಲ, ಮತ್ತೆ ಬಿಟ್ಟೋಗ್ತಾನೆ. ನೆಕ್ಸ್ಟ್ ಲೋ ವೇಜಸ್, ಸ್ಯಾಲ್ರಿ ಕಮ್ಮಿ ಇದ್ರೆ ಆಬ್ವಿಯಸ್ಲಿ ಬಿಟ್ಟೋಗ್ತೀವಿ. ಬ್ಯಾಡ್ ವರ್ಕಿಂಗ್ ಕಂಡೀಷನ್ ಪ್ರಾಪರ್ ಆಗಿಲ್ಲ ಅಂದ್ರೆ ಬಿಟ್ಟೋಗ್ತೀವಿ. ಪುವರ್ ಟ್ರೀಟ್ಮೆಂಟ್ ಆಫ್ ಎಂಪ್ಲಾಯೀಸ್ ಅಂದ್ರೆ ನಮ್ಮನ್ನ ಎಂಪ್ಲಾಯೀಸ್ ನ ಒಂದು ಪ್ರಾಪರ್ ಆಗಿ ಟ್ರೀಟ್ ಮಾಡಲಿಲ್ಲ, ಒಂದು ಕಂಪನಿಯಲ್ಲಿ ರೆಸ್ಪೆಕ್ಟ್ ಕೊಡ್ಲಿಲ್ಲ, ಅಥವಾ ನಮ್ಮ ಕೆಲಸಕ್ಕೆ
ತಕ್ಕನಂತೆ ನಮ್ಗೆ ಬೆನಿಫಿಟ್ ಸಿಕ್ಲಿಲ್ಲ ಅಂದಾಗ ಅಲ್ಲೂ ಕೂಡ ನಾವು ಅಲ್ಲಿ ಜಗಳ ಅಲ್ಲ ಸಾರಿ, ಅಲ್ಲೂ ಕೂಡ ಕೆಲಸ ಬಿಟ್ಟು ಹೋಗುವಂತಹ ಸಾಧ್ಯತೆಗಳು ಇದೆ. ಲ್ಯಾಕ್ ಆಫ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಆಬ್ವಿಯಸ್ ನಾನು ಇವಾಗ ಸೇರ್ಕೊಂಡಿರೋ ಜಾಬ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೂ ಕೂಡ ನಾನು ಕ್ವಿಟ್ ಮಾಡೋ ಚಾನ್ಸಸ್ ಇದೆ. ಹಾಗೇನೇನೆ ಸೈಕಲಾಜಿಕಲ್ ರೀಸನ್ಸ್ ಲೈಕ್ ನೇಚರ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಹ್ಯಾಬಿಟ್ ಆಫ್ ಚೇಂಜ್ ಆಗಿರ್ಬೋದು, ಜಂಪಿಂಗ್ ಪ್ರಿಫರೆನ್ಸಸ್ ಆಗಿರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು. ಈಗ ಸೇರ್ಕೊಂಡಿರ್ತೀನಿ, ಇಲ್ಲಿ ನಾವು ಕೆಲ್ಸಗಳು ನೋಡ್ತೀನಿ, ಓಕೆ ಈ ಕೆಲ್ಸಗಳ ಓಕೆ ನಂಗೆ ಇಂಟ್ರೆಸ್ಟ್ ಇದೆ, ಅಥವಾ ನಮ್ಮ ಮೈಂಡ್ ಸೆಟ್ ಹೇಳ್ತದೆ ಇನ್ನೂ ಚೆನ್ನಾಗಿರೋ ಕಡೆ ಹೋಗ್ಬೋದು, ಅಥವಾ ಇನ್ನೂ ಚೆನ್ನಾಗಿರೋ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಜಾಯಿನ್ ಆಗಿರ್ಬೋದು, ಅಥವಾ ಚೇಂಜ್ ಹ್ಯಾಬಿಟ್ ಆಫ್ ಚೇಂಜಸ್ ಇರ್ಬೋದು, ಅಥವಾ ನನ್ಗೆ ಯಾಕೋ ಸೂಟ್ ಆಗ್ತಾ ಇಲ್ಲ ಈ ಕಂಪ್ನಿ ಬಿಹೇವಿಯರ್ ಅಥವಾ ಈ ಕಂಪ್ನಿ ನೇಚರು, ಸೊ ಅದರಿಂದ ನಾನು ಚೇಂಜಸ್ ಆಗಿರ್ಬೋದು, ಇದು ಒಂದು ರೀಸನ್ ಆಗಿರುತ್ತೆ. ಹಾಗೇನೇನೆ ಫೆಲೋಶಿಪ್ ಜೊತೆ ಇರೋ ರಿಲೇಶನ್ಶಿಪ್. ಇವಾಗ ನಾವು ಬೆಳಗಿಂದ ಸಂಜೆ 8 hours ಒಂದೇ ಯೂನಿಟ್ ಅಲ್ಲಿ ಕೆಲಸ ಮಾಡ್ತೀವಿ ಅಂದಾಗ ಅಲ್ಲಿರುವಂತಹ ಕೊಲೀಗ್ಸ್ ಆಗಿರ್ಬೋದು, ಅಥವಾ ಅಲ್ಲಿರುವಂತಹ ಫೆಲೋ ವರ್ಕರ್ಸ್ ಆಗಿರ್ಬೋದು, ಅವ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇರ್ಬೇಕು. ಇವಾಗ ಯಾವ ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಅಂದಾಗ 8 hours ಅವ್ರ ಮುಖ ನೋಡ್ಕೊಂಡು ಕೆಲಸ ಮಾಡಕ್ಕಾಗಲ್ಲ. ಅಯ್ಯೋ ಮತ್ತೆ ಹೋಗ್ಬೇಕಾ, ಅದೇ ಎನ್ವೈರನ್ಮೆಂಟ್, ಅದೇ ಫೆಲೋಶಿಪ್ ವರ್ಕರ್, ಅವ್ರು ಜಗಳ ಮಾಡ್ತಾನೆ ಇರ್ತಾರೆ, ಯಾಕಪ್ಪ ಬೇಕು, ಸೊ ಬೇರೆ ಕಡೆ ಚೇಂಜ್ ಆಗ್ಬೋಣ, ಅಥವಾ ಬೇರೆ ಕಡೆ ನಾವು ಹೋಗೋಣ, ಈ ರೀತಿ ಥಾಟ್ಸ್ ಗಳೇನಾಗುತ್ತೆ ಬರುತ್ತೆ. ಹಾಗೇನೆ ಬ್ಯಾಡ್ ರಿಲೇಶನ್ಶಿಪ್ ಸೂಪರ್ವೈಸರ್ ಜೊತೆ ಅಂತ ಬ್ಯಾಡ್ ರಿಲೇಶನ್ಶಿಪ್ ಇತ್ತು ಅಂದ್ರೆ ನೀವು ವರ್ಕ್ ಮಾಡಕ್ಕೆ ಆಗಲ್ಲ. ಪ್ರತಿಯೊಂದ್ ಕಡೆನೂ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ, ಎನ್ವೈರನ್ಮೆಂಟ್ ಅಲ್ಲೂ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ, ಕೆಲ್ಸಕ್ಕೆ ಮಾಡುವಂತ ಇಂಟ್ರೆಸ್ಟ್ ಕ್ರಿಯೇಟ್ ಆಗೋದಿಲ್ಲ, ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಪುವರ್ ಪ್ರಮೋಷನ್ ಪಾಲಿಸಿ, ನಮ್ಮನ್ನು ಪ್ರಮೋಟೇ ಮಾಡ್ತಿರೋದಿಲ್ಲ. ಸೊ ಜಾಯಿನ್ ಆದಾಗಿಂದ 5 years 6 years 7 years 8 years 9 up to 10 years ಆಯ್ತು, ಬಟ್ ನಾವು ಸೇಮೇ ಜಾಬ್ ಅಲ್ಲಿ ಇದೀವಿ, ಇನ್ನೂ ಹೈಯರ್ ಪೊಸಿಷನ್ಸ್ ಬಂದಿಲ್ಲ, ಸ್ಯಾಲ್ರಿ ಹೈಕ್ ಆಗಿಲ್ಲ ಅಂದ್ರೆ ಯಾರು ಕೂಡ ಕೆಲಸದಲ್ಲಿ ಇರೋದೇ ಇಲ್ಲ, ಮತ್ತೆ ಅವ್ರು ಬಿಟ್ಟೋಗೋ ಚಾನ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಲ್ಯಾಕ್ ಆಫ್ ಪ್ರಾಪರ್ ಇನ್ಸೆಂಟಿವ್ಸ್ ಬೋನಸ್. ನೀನು ಓಟಿ ಮಾಡ್ತಾನೆ ಇದೆಯಾ, ಬಟ್ ಸರಿಯಾಗಿ ನಿಮ್ಗೆ ಓಟಿ ಕೊಡ್ಲಿಲ್ಲ ಅಂದ್ರೂ, ಅಂದ್ರೆ ಓವರ್ ಟೈಮ್, ಆ ಓವರ್ ಟೈಮ್ ತಕ್ಕನಂತೆ ಪೇಮೆಂಟ್, ಇನ್ಸೆಂಟಿವ್ಸ್ ಪೇಮೆಂಟ್ ಮಾಡ್ಲಿಲ್ಲ ಅಂದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ, ಮತ್ತೆ ಜಾಬ್ ಬಿಡುವಂತಹ ಸಾಧ್ಯತೆಗಳು ಇದ್ದೇ ಇರುತ್ತೆ. ಸೊ ಇದೆಲ್ಲಾನು ಎಲ್ಲೋ ಒಂದ್ ಕಡೆ ಕಂಪನಿ ದೇ ಕ್ಯಾನ್ ಚೇಂಜ್. ಸೊ ಎನ್ವೈರನ್ಮೆಂಟ್ ಚೇಂಜ್ ಮಾಡೋದಾಗಿರ್ಬೋದು, ಸ್ಯಾಲ್ರಿ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಗುಡ್ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದಾಗಿರ್ಬೋದು, ತಮ್ಮ ಎಂಪ್ಲಾಯೀಸ್ ನ ಟ್ರೀಟ್ಮೆಂಟ್ ನ ಪ್ರಾಪರ್ ಆಗಿ ಟ್ರೀಟ್ ಮಾಡೋದಾಗಿರ್ಬೋದು, ಮತ್ತೆ ಅವ್ರಿಗೊಂದು ಸೆಕ್ಯೂರಿಟಿ ಕೊಡೋದಾಗಿರ್ಬೋದು, ಸೇಫ್ಟಿನೆಸ್ ಕೊಡೋದಾಗಿರ್ಬೋದು, ಫೆಸಿಲಿಟೀಸ್ ಪ್ರೊವೈಡ್ ಮಾಡೋದು, ಇದನ್ನೆಲ್ಲ ನಾವು ಕಂಪನಿ ಸೈಡ್ ಇಂದ ಎಕ್ಸ್ಪೆಕ್ಟೇಷನ್ ಮಾಡ್ತು ಅಂದ್ರೆ, ಕಂಪನಿ ಕೂಡ ಪ್ರೊವೈಡ್ ಮಾಡ್ತು ಅಂದ್ರೆ, ಆ ಕಾಸಸ್ ಏನಿದೆಯೋ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಮತ್ತೆ ಟರ್ನ್ ಓವರ್ ರೇಷಿಯೋ ಕೂಡ ನಾವು ಡಿಕ್ರೀಸ್ ಮಾಡ್ಬೋದು. ಸೊ ಲಾಸ್ಟ್ ಇಯರ್ ಟರ್ನ್ ಓವರ್ ರೇಷಿಯೋ 20% ಇತ್ತು ಅಂದ್ರೆ, ಈ ವರ್ಷದಲ್ಲಿ ಇದನ್ನೆಲ್ಲ ನಾವು ಓವರ್ಕಮ್ ಮಾಡ್ತಾ ಅಂದ್ರೆ 5% ಇಳಿಸುವಂತಹ ಸಾಧ್ಯತೆಗಳನ್ನು ಇದೆ. ಸೊ ಅದರಿಂದ ಇವನ್ನೆಲ್ಲ ನಾವು ಅವಾಯ್ಡಬಲ್ ಕಾಸಸ್ ಅಂತ ಹೇಳಿ ಕರಿಬಹುದು. ಅವಾಯ್ಡಬಲ್ ಕಾಸಸ್ ಅಂದ್ರೆ ಬೇರೆ ಏನು ಅಲ್ಲ, ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಆದಷ್ಟು ಕಂಪನಿ ಇದಕ್ಕೆ ಅವಾಯ್ಡ್ ದೀಸ್ ಆರ್ ದ ಕಾಸಸ್. ಸೊ ನೆಕ್ಸ್ಟ್ ಬರೋದೇನೆ ಟಾಪಿಕ್, ಇದಿಷ್ಟು ಕಂಪನಿಯಲ್ಲಿ ನಾವು ಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾಗಿರುವಂತಹ ಕಾರ್ಮಿಕರದ ಮೂಲ ಪರಿಕಲ್ಪನೆಗಳಂತ ನಾವು ಹೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ಬರೋದನ್ನೇ ಪೇಮೆಂಟ್. ಯಾವ ರೀತಿ ಪೇಮೆಂಟ್ ಮಾಡ್ತೀವಿ ಅದು ಮುಖ್ಯವಾಗಿ ಅಬ್ಸರ್ವ್ ಮಾಡ್ಬೇಕು. ಇವಾಗ ಸ್ಯಾಲ್ರಿ ಕೊಡ್ಬೇಕು ಅಂತ ಹೇಳಿದಾಗ ನೇರ ಕಾರ್ಮಿಕರಿಗೀಗ ಕಾರ್ಖಾನೆ ಅಂದ್ರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರಿಗೆ ನಾವಿವಾಗ ಸೊ ಪೇಮೆಂಟ್ ನ ಪೇ ಮಾಡ್ಬೇಕಂದಾಗ ಪೇಮೆಂಟ್ ಕೊಡ್ಬೇಕು ಅಂದಾಗ ಯಾವ ಮೆಥಡ್ ನ ಫಾಲೋ ಮಾಡ್ತೀವಿ, ಹಾಗೇನೆ ಯಾವ ರೀತಿ ನಾವು ಅವ್ರಿಗೆ ಪೇಮೆಂಟ್ ಮಾಡ್ತೀವಿ. ಸಾಮಾನ್ಯವಾಗಿ ಪೇಮೆಂಟ್ ಮಾಡ್ಬೇಕಾದ್ರೆ 2 ರೀತಿಯಲ್ಲಿ ಪೇಮೆಂಟ್ ಆಗುತ್ತೆ. ಒಂದು ಟೈಮ್ ಬೇಸ್ ಮೇಲೆ, ಇನ್ನೊಂದು ಪೀಸ್ ಬೇಸ್ ಮೇಲೆ. ಅಂದ್ರೆ ಟೈಮ್ ವೇಜ್ ಸಿಸ್ಟಮ್ ಅಂತ ಕರಿತೀವಿ, ಅಥವಾ ಪೀಸ್ ವೇಜ್ ಸಿಸ್ಟಮ್ ಅಂತ ಕರಿತೀವಿ. ಟೈಮ್ ಬೇಸ್ ಮೇಲೆ ಅಂದ್ರೆ ಎಷ್ಟು ಅವರ್ ಕೆಲಸ ಮಾಡಿದಿರ, 1 hourಗೆ ಎಷ್ಟು ರೂಪಾಯಿ. ಸೊ ಅದು ಮೇಜರ್ ಆಗಿರುವಂತಹ ಕ್ಯಾಲ್ಕುಲೇಷನ್. 8 hour ಕೆಲಸ ಮಾಡಿದೀರಾ, 1 hourಗೆ 4 rupees, ಅಂದ್ರೆ 8 into 4. ಸೊ ಪರ್ ಡೇಗೆ ಎಷ್ಟು ಅವರ್ ಕೆಲಸ ಮಾಡ್ತಾ ಇದ್ದೀರಾ, ಪರ್ ಡೇಗೆ ಎಷ್ಟು ಪೇಮೆಂಟ್, ಅಥವಾ ಇವಾಗ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತೀವಿ, ಒಂದ್ ದಿನಕ್ಕೆ ಎಷ್ಟು ರೂಪಾಯಿ, ಎಷ್ಟು ದಿನ ಕೆಲಸ ಮಾಡ್ತಾ ಇದ್ದೀರಾ, ಅಂದ್ರೆ ಟೈಮ್ ಅನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದೀವಿ. ಅದು ಡೇಗಾದ್ರೂ ಇರ್ಬೋದು ಅಥವಾ ಅವರ್ಲಿಗಾದ್ರೂ ಇರ್ಬೋದು. ಈಗ ಡೇಗ್ ಅಂತ ತಗೊಂಡಾಗ ಮಂತ್ಲಿಯಲ್ಲಿ ಎಷ್ಟು ದಿನ ಕೆಲಸ ಮಾಡ್ತಿದ್ಯಾ, 1 ದಿನಕ್ಕೆ ಇಷ್ಟು ರೂಪಾಯಿ, ಆ ರೀತಿನೂ ತಗೊಬಹುದು. ಸೊ ಅಂದ್ರೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದೇನು, ಟೈಮ್ ಡ್ಯೂರೇಷನ್. ಸೊ ಈ ಟೈಮ್ ಮೇಲೆ ನಾವು ಪೇಮೆಂಟ್ ಮಾಡೋದನ್ನ ನಾವು ಟೈಮ್ ವೇಜ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಲ್ಲಿ ವೇಜಸ್ ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದ್ರೆ, ಎಷ್ಟು ಅವರ್ ಕೆಲಸ ಮಾಡಿದ್ಯಾ, ಅವರ್ಸ್ ಆಫ್ ವರ್ಕ್ಡ್ ಇಂಟು ರೇಟ್ ಪರ್ ಅವರ್, ಅಂದ್ರೆ 1 hourಗೆ ಎಷ್ಟು ರೂಪಾಯಿ. ಅದೇ ರೀತಿನೇನೆ ಹೌ ಮೆನಿ ಡೇಸ್,
ಅವರ್ಸ್ ಆಫ್ ಡೇಸ್, ಡೇಸ್ ಆಫ್ ವರ್ಕ್, ಅವರ್ಸ್ ಆಫ್ ವರ್ಕ್ ಆಯ್ತಲ್ವಾ, ಅದೇ ತರ ಡೇಸ್ ಆಫ್ ವರ್ಕ್ಡ್. ಸೊ ಹೌ ಮೆನಿ ಡೇಸ್ ವಿ ಆರ್ ವರ್ಕ್ ಇಂಟು ರೇಟ್ ಪರ್ ಡೇ. ಇಲ್ಲಿ ರೇಟ್ ಪರ್ ಅವರ್ ಬದಲಾಗಿ ಒಂದು ದಿನಕ್ಕೆ ಎಷ್ಟು ರೂಪಾಯಿ ಹಂಗೆ ಪೇ ಮಾಡ್ತಾ ಇದ್ದೀವಿ. ಸೊ ಅಂದ್ರೆ ಇಲ್ಲಿ ಟೈಮ್ ನ ಅಬ್ಸರ್ವ್ ಮಾಡೋದಕ್ಕೆ ನಾವು ಟೈಮ್ ವೇಜ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಟೈಮ್ ವೇಜ್ ಸಿಸ್ಟಮ್ ಅಲ್ಲಿ ಮುಖ್ಯವಾಗಿ ನಾವು ಅವರ್ಸ್ ನು ಕನ್ಸಿಡರ್ ಮಾಡ್ಬೋದು, ಡೇಸ್ ನು ಕನ್ಸಿಡರ್ ಮಾಡ್ಬೋದು. ಹಾಗೇನೆ ಪೀಸ್ ವೇಜ್ ಸಿಸ್ಟಮ್. ಪೀಸ್ ವೇಜ್ ಸಿಸ್ಟಮ್ ಅಂದ್ರೆ ಔಟ್ಪುಟ್. ಸೊ ನಾನು ಇವಾಗ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಎಷ್ಟು ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಸೊ ನಾನು ಎಷ್ಟು ವರ್ಕ್ ನ ಕಂಪ್ಲೀಟ್ ಮಾಡಿದೀನಿ. ಇವಾಗ ಒಂದು ಕನ್ಸ್ಯೂಮರ್ ಒಂದು ಪ್ರೊಡಕ್ಷನ್ ಕನ್ಸ್ಯೂಮ್ ಮಾಡ್ಬೇಕು, ಪ್ರಾಡಕ್ಟ್ ಕಂಪ್ಲೀಟ್ ವರ್ಕ್ ಆಗ್ಬೇಕು. ಈ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ಲೀಟ್ ಮಾಡ್ಬೇಕು. ಒಂದು ಪೀಸ್ ನ ನೀನ್ ಇವಾಗ ಒಂದು ಪೀಸ್ ನ ನೀನು ಮ್ಯಾನುಫ್ಯಾಕ್ಚರ್ ಮಾಡ್ತು ಅಂದ್ರೆ ಒಂದು ಪೀಸ್ಗೆ ವಿ ಆರ್ ಪೇಯಿಂಗ್ ಫಾರ್ ಯು 50 rupees ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಒಂದು ಪೀಸ್ಗೆ 50 rupees ಅಂದ್ರೆ ಹೌ ಮೆನಿ ಪೀಸಸ್ ಯು ಆರ್ ಪ್ರೊಡ್ಯೂಸ್ಡ್, ಅಥವಾ ಹೌ ಮೆನಿ ಪೀಸಸ್ ಆರ್ ಯು ಆರ್ ಡನ್ ಎ ಪ್ರೊಡಕ್ಷನ್. ಸೊ ಅಂದ್ರೆ ಒಂದು ಪೀಸ್ 50 rupees ಇಂಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಹೌ ಮೆನಿ ಯೂನಿಟ್ಸ್ ವಿ ಆರ್ ಪ್ರೊಡ್ಯೂಸ್ಡ್, 10 units ಪ್ರೊಡ್ಯೂಸ್ ಮಾಡ್ದ 50 into 10 500 rupees ನಿಮ್ಗೆ ಪೇಮೆಂಟ್. ಇಲ್ಲಿ ಏನಾಗುತ್ತೆ, ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಇದೀವಿ. ಅಂದ್ರೆ ಕರೆಕ್ಟ್ ಆಗಿ ಎಷ್ಟು ಅವರ್ ಕೆಲಸ ಮಾಡಿದ್ಯಾ ಅಷ್ಟು ಅವರ್ ಪೇಮೆಂಟ್, ಎಷ್ಟು ಪೀಸ್ ಪ್ರೊಡಕ್ಷನ್ ಮಾಡಿದ್ಯಾ ಅಷ್ಟು ಪೀಸ್ ಮಾತ್ರ ನಿಮ್ಗೆ ದುಡ್ಡು. ಅಂದ್ರೆ ಇಲ್ಲಿ ನಾವೇನಾಗ್ತಾ ಇದೆ, ಆದಷ್ಟು ಪೇಮೆಂಟ್ ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತಾ ಇದೀವಿ, ಮತ್ತೆ ಪ್ರಾಪರ್ ಆಗಿ ಪೇಮೆಂಟ್ ಕೂಡ ಆಗ್ತಾ ಇದೆ. ಸೊ ನೆಕ್ಸ್ಟ್ ಈ ಎರಡು ರೀತಿಯಲ್ಲಿ ಸಾಮಾನ್ಯವಾಗಿ ನಾವು ಟೈಮ್ ವೇಜ್ ಸಿಸ್ಟಮ್ ಮತ್ತೆ ಪೀಸ್ ವೇಜ್ ಸಿಸ್ಟಮ್ ನ ಫಾಲೋ ಮಾಡ್ತೀವಿ. ಲಾಸ್ಟ್ ಹೇಳಿದಾಗೇನೆ ಇಲ್ಲಿ ಡೈರೆಕ್ಟ್ ಸಂಬಳ ಆಯ್ತು, ಎಷ್ಟು ಅವರ್ ಕೆಲಸ ಮಾಡಿದ್ಯೋ ಅವರ್ ಬೇಸ್ ಮೇಲೆ ನಿನಗೆ ಸ್ಯಾಲ್ರಿ ಕೊಡ್ತಾ ಇದೀನಿ, ಎಷ್ಟು ಪ್ರೊಡಕ್ಷನ್ ಮಾಡಿದ್ಯೋ ಆ ಪ್ರೊಡಕ್ಷನ್ ಬೇಸ್ ಮೇಲೂ ನಿನಗೆ ಸಂಬಳ ಕೊಡ್ತಾ ಇದೀವಿ. ಇನ್ಸೆಂಟಿವ್ಸ್ ಪ್ಲಾನ್ ಅಂತ ಬರುತ್ತೆ. ನೆಕ್ಸ್ಟ್ ಇನ್ಸೆಂಟಿವ್ಸ್ ಪ್ಲಾನ್ಸ್ ಅಂದ್ರೆ ಏನು? ಇನ್ಸೆಂಟಿವ್ಸ್ ಅಂದ್ರೆ ಬೋನಸ್ ಆಗಿರ್ಬೋದು. ಬೋನಸ್ ಯಾವ ರೀತಿ ಪೇಮೆಂಟ್ ಮಾಡಬೇಕು? ಇವಾಗ ಬೋನಸ್ ಪೇಮೆಂಟ್ ಮಾಡ್ಬೇಕಂದ್ರೆ ಇಲ್ಲೊಂದಷ್ಟು ಸ್ಕೀಮ್ಗಳಿದೆ. ಇನ್ಸೆಂಟಿವ್ಸ್ ಅಂದ್ರೆ ಬೇರೆ ಏನು ಅಲ್ಲ, ಎಕ್ಸ್ಟ್ರಾ ಎಫರ್ಟ್ಸ್ ಅಂತ ಹೇಳ್ಬೋದು, ಅಥವಾ ಎಕ್ಸ್ಟ್ರಾ ಅಮೌಂಟ್ ವಿ ಆರ್ ಗಿವಿಂಗ್. ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ, ಎಕ್ಸ್ಟ್ರಾ ವರ್ಕ್ ಮಾಡಿದಾಗ, ಸೊ ಮಿನಿಮಮ್ ಆದಷ್ಟು ನಾವು ಎಕ್ಸ್ಟ್ರಾ ಮಾಡಿದವ್ರಿಗೆ ಏನಾಗ್ತೀವಿ, ವಿ ಹ್ಯಾವ್ ಟು ಬಿ ಮೋಟಿವೇಟ್. ಅವ್ರಿಗೆ ಮೋಟಿವೇಟ್ ಮಾಡ್ಲಿಲ್ಲ, ಇನ್ಸೆಂಟಿವ್ಸ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಏನಾಗುತ್ತೆ, ಲೇಬರ್ ಟರ್ನ್ ಓವರ್ ಇನ್ಕ್ರೀಸ್ ಆಗುತ್ತೆ. ಸೊ ಲೇಬರ್ ಟರ್ನ್ ಓವರ್ ಇನ್ಕ್ರೀಸ್ ಆಗಬಾರ್ದು ಅಂದ್ರೆ ಇನ್ಸೆಂಟಿವ್ಸ್ ಪ್ಲಾನ್ಸ್ ನ ಅಬ್ಸರ್ವ್ ಮಾಡ್ಬೇಕು. ಸೊ ಇಲ್ಲಿ ಇನ್ಸೆಂಟಿವ್ ಪ್ಲಾನ್ ನ ಕೊಡ್ಬೇಕು ಅಂದ್ರೆ, ಓಕೆ ನೀನು ಇವಾಗ 8 hours ಕೆಲಸ ಮಾಡ್ಬೇಕು ಅಂದ್ರೆ 10 hours ಮಾಡಿದ್ಯಾ, ಹಾಗಾದ್ರೆ 1 hourಗೆನೆ ನಾವು ಪೇ ಮಾಡ್ತಾ ಇರೋದು ಎಷ್ಟು, ಜಸ್ಟ್ ಒಂದು 2 rupees ಅಂತ ಇಟ್ಕೊಳ್ಳಿ. ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಗೆ ಹೇಳ್ತಾ ಇದೀನಿ. 8 hours-ಗೆ ಆಕ್ಚುಲಿ ಪೇಮೆಂಟ್ ಮಾಡ್ಬೇಕಾಗಿರೋದು ನಾವು 8 hours-ಗೆ 2 rupees ಹಂಗೆ ಪೇ ಮಾಡ್ತಾ ಇದೀವಿ. ಅಂದ್ರೆ 16 rupees ಅಂದ್ರೆ ಜಸ್ಟ್ ಎಕ್ಸಾಂಪಲ್, ಸಿಂಪಲ್ ಕ್ಯಾಲ್ಕುಲೇಷನ್. ಸೊ 16 rupees ನಾನು ಪೇ ಮಾಡ್ಬೇಕು, 2 hours ಎಕ್ಸ್ಟ್ರಾ ಮಾಡಿದಾನೆ ಅನ್ಬಿಟ್ಟು ತಗೋ 20 rupees ಎಕ್ಸ್ಟ್ರಾ ತಗೋ ಅಂತ ಪೇ ಮಾಡಕ್ಕಾಗತ್ತಿಲ್ಲ. ಸೊ ಇಲ್ಲೂ ಕೂಡ ನಾವು ಇನ್ಸೆಂಟಿವ್ಸ್ ಅಲ್ಲೂ ಪ್ರಾಪರ್ ಆಗಿರೋ ಸ್ಕೀಮ್ಸ್ ಗಳಾಗಿರ್ಬೋದು ಅಥವಾ ಪ್ರಾಪರ್ ಆಗಿರೋ ಟೆಕ್ನಿಕ್ ಗಳನ್ನ ನಾವು ಅಪ್ಲೈ ಮಾಡ್ಬೇಕು. ಏನಕ್ಕೆ ಅಂದ್ರೆ ನಾರ್ಮಲ್ ಪೇಮೆಂಟ್ ಗಿಂತ ನಾವು ಬೋನಸ್ ಪೇಮೆಂಟ್ ಜಾಸ್ತಿ ಇರಬಾರ್ದು. ಸೊ ಬೋನಸ್ ಪೇಮೆಂಟ್ ಏನಾಗಿರ್ಬೇಕು, ನಾರ್ಮಲ್ ಪೇಮೆಂಟ್ ಗಿಂತ ಬೋನಸ್ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾ ಇದೀವಿ, ಅದು ಎಕ್ಸ್ಟ್ರಾ ಆಗೇನೆ ಇರ್ಬೇಕು, ಅದು ಜಾಸ್ತಿ ಆಗೋ ರೈಟ್ಸ್ ಇಲ್ಲ. ಮತ್ತೆ ಅದು ಜಾಸ್ತಿ ಕೂಡ ಆಗ್ಬಾರ್ದು. 2 hour ಜಾಸ್ತಿ ಮಾಡ್ಬಿಟ್ಟಿದ್ಯಾ, ಸರಿ ಹಾಗಾದ್ರೆ 20 rupees ತಗೋ ಅಂತ ಹೇಳಕ್ಕಾಗಲ್ಲ. ಹಾಗಂದ್ರೆ ಪರ್ ಅವರ್ 10 rupees ಹಂಗೆ ನಾವು ಪೇ ಮಾಡೋದಕ್ಕಾಗೋದಿಲ್ಲ. ಯೂಶಲಿ ವಿ ಆರ್ ಪೇಯಿಂಗ್ 8 hours 2 rupees ಹಂಗೆ ಪೇ ಮಾಡ್ಬಿಟ್ಟು ಎಕ್ಸ್ಟ್ರಾ 2 hours ಮಾಡಿರೋದಕ್ಕೆ ಜಾಸ್ತಿ ಪೇ ಮಾಡೋದು, ಅದು ಬೋನಸ್ ತರ ಅನ್ಸ್ಕೊಳ್ಳೋದಿಲ್ಲ. ಸೊ ಹಾಗಾದ್ರೆ ಇನ್ಸೆಂಟಿವ್ ಪ್ಲಾನ್ಸ್ ಅಲ್ಲಿ ಯಾವ್ದೆಲ್ಲ ಸ್ಕೀಮ್ ಗಳನ್ನ ನಾವು ಬಳಸಬೇಕು ಮತ್ತೆ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅದನ್ನ ನಾವು ತಲೆಯಲ್ಲಿ ಇಟ್ಕೊಬೇಕಾಗಿರೋದು. ಮೇನ್ ಆಗಿ 3 ಸ್ಕೀಮ್ ಗಳನ್ನ ಬಳಸ್ತೀವಿ. ಒಂದು ಆಲ್ಸೆ ಪ್ಲಾನ್ ಆಗಿರ್ಬೋದು, ಇನ್ನೊಂದು ರೋವನ್ ಪ್ಲಾನ್ ಆಗಿರ್ಬೋದು, ಇನ್ನೊಂದು ಟೈಲರ್ಸ್ ಪ್ಲಾನ್ ಆಗಿರ್ಬೋದು. ಸಾಮಾನ್ಯವಾಗಿ ಆಲ್ಸೆ ಮತ್ತೆ ರೋವನ್ ಪ್ಲಾನ್ ಎರಡೂನು ಟೈಮ್ ಬೇಸ್ ಮೇಲೆ ಹೋಗ್ತಾರೆ. ಸೊ ಟೈಮ್ ಅಂದ್ರೆ ಟೈಮ್ ಪೇಮೆಂಟ್ ಸಿಸ್ಟಮ್. ಇಲ್ಲಿ ಫಸ್ಟ್ ಒನ್ ನಾವು ಟೈಮ್ ವೇಜ್ ಸಿಸ್ಟಮ್ ಅಂತ ಹೇಳಿದ್ವಲ್ಲ, ಟೈಮ್ ವೇಜ್ ಮೇಲೂ ಇಲ್ಲೂ ಕೂಡ ಬೋನಸ್ ಕೊಡ್ಬೇಕು, ಪೀಸ್ ವೇಜ್ ಮೇಲೂ ಬೋನಸ್ ಕೊಡ್ತೀವಿ. ಎರಡಕ್ಕೂ 2 ಡಿಫ್ರೆಂಟ್ ಸ್ಕೀಮ್ ಗಳನ್ನ ಫಾಲೋ ಮಾಡ್ಬೇಕು. ಇಲ್ಲಿ ಆಲ್ಸೆ ಮತ್ತೆ ರೋಹನ್ ಇಬ್ರು ಕೂಡ ಟೈಮ್ ಮೇಲೆ ಹೋಗ್ತಾರೆ. ಅಂದ್ರೆ ಎಷ್ಟು ಅವರ್ ಕೆಲಸ ಮಾಡಿದ್ಯಾ, ಎಷ್ಟು ಅವರ್ ಯುಟಿಲೈಸ್ ಮಾಡಿದ್ಯಾ, ಮತ್ತೆ ಎಷ್ಟು ಅವರ್ ನ ಸೇವ್ ಮಾಡಿದ್ಯಾ, ಆ ಬೇಸ್ ಮೇಲೆ ಅವರು ಡ್ಯೂರೇಷನ್ಸ್ ಅಥವಾ ಟೈಮ್ ಬೇಸ್ ಮೇಲೆ ಪೇಮೆಂಟ್ ಅಂದ್ರೆ ಇನ್ಸೆಂಟಿವ್ಸ್ ನ ಕೊಡ್ತಾರೆ. ಟೈಲರ್ ಡಿಫರೆನ್ಷಿಯಲ್ ಮೆಥಡ್ ಅಂತಾನು ಕರಿತೀವಿ. ಸೊ ಟೈಲರ್ ಡಿಫರೆನ್ಷಿಯಲ್ ಮೆಥಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪೀಸ್ ಬೇಸ್ ಅಂದ್ರೆ ಪ್ರೊಡಕ್ಷನ್ ಬೇಸ್ ಮೇಲೆ ಅವನು ಇನ್ಸೆಂಟಿವ್ಸ್ ನ ಪ್ಲಾನ್ ಮಾಡ್ತಾರೆ. ಸೊ ಇಲ್ಲಿ ಆಲ್ಸೆ ಪ್ಲಾನ್ ಆಗಿರ್ಬೋದು, ರೋವನ್ ಪ್ಲಾನ್ ಆಗಿರ್ಬೋದು, ಟೈಲರ್ಸ್ ಪ್ಲಾನ್ ಆಗಿರ್ಬೋದು, ಇದೆಲ್ಲ ಸ್ಕೀಮ್ಗಳು. ಸೊ ಈ ಸ್ಕೀಮ್ಗಳನ್ನ ನಾವು ಫಾಲೋ ಮಾಡಿ ನಾವು ಇನ್ಸೆಂಟಿವ್ಸ್ ನ
ಪೇ ಮಾಡ್ತೀವಿ. ಹಾಗಾದ್ರೆ 1 by 1 ನಾವು ಕಲಿಯೋಣ. ಸೊ ಮುಖ್ಯವಾಗಿ ನಾವು ಇವತ್ತು ಆಲ್ಸೆ ಪ್ಲಾನ್ ನ ನೋಡೋಣ. ಆಲ್ಸೆ ಪ್ಲಾನ್ ಅಲ್ಲಿ ನೀವು ಆಲ್ಸೆ ಪ್ರೀಮಿಯಂ ಪ್ಲಾನ್ ಅಂತಾನು ಕರಿತೀವಿ. ಆಲ್ಸೆ ಪ್ಲಾನ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ ಟೈಮ್ ರೇಟ್ ನೇ ತಗೊಳ್ಳೋದ್ರಿಂದ ಟೈಮ್ ರೇಟು ಟೈಮ್ ಟೇಕನ್ ಎಷ್ಟು ಅವರ್ ಕೆಲಸ ಮಾಡಿದ್ದಾನೆ 1 ಅವರ್ಗೆ ಎಷ್ಟು ರೂಪಾಯಿ ಮಲ್ಟಿಪ್ಲೈ ಮಾಡ್ತೀವಿ ಪ್ಲಸ್ ಬೋನಸ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಆಲ್ಸೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ 8 ಅವರ್ಸ್ ಅಲ್ಲಿ 8 ಅವರ್ಸ್ ಕೆಲಸ ಮಾಡ್ಬೇಕಾಗಿರೋದು 8 ಅವರ್ಸ್ ಅಲ್ಲಿ ಮಿನಿಮಮ್ ಅಂದ್ರೂ ಒಬ್ಬ ಪರ್ಸನ್ 20 ಪ್ರೊಡಕ್ಷನ್ ಮಾಡ್ತಾನೆ, ಅಂದ್ರೆ 20 ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಅಥವಾ 20 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ಇನ್ ಕೇಸ್ ಸೂಪರ್ ಪರ್ಸನ್ಸ್, ಇವಾಗ ನನ್ಗೆ ಆ ವರ್ಕ್ ತುಂಬಾ ಚೆನ್ನಾಗಿ ಗೊತ್ತಿದೆ, ಸೊ ನನ್ಗೆ 8 ಅವರ್ಸ್ ಬೇಕಾಗಿಲ್ಲ 6 ಅವರ್ಸ್ ಅಲ್ಲೇ ನಾನು ಮುಗಿಸ್ಬಿಡ್ತೀನಿ ಅಂದ್ರೆ, ಇವಾಗ ನಾನು 8 ಅವರ್ಸ್ ಅಲ್ಲಿ 20 ಯೂನಿಟ್ಸ್ ನಾರ್ಮಲ್ ಆಗಿ ಒಬ್ಬ ಪರ್ಸನ್ ಕೆಲಸ ಮಾಡ್ತಾನೆ ಅಂದಾಗ ನಾನು ಬೇಗನೆ ಮುಗಿಸ್ತೀನಿ. ಸೊ ನಾನು ಅವಾಗ 6 ಅವರ್ಸ್ಗೆನೆ 20 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟಿದ್ದೀನಿ. ಹಾಗಾದ್ರೆ ಇನ್ನೂ 2 ಅವರ್ಸ್ ಬಾಕಿ ಇದೆ. ಸೊ 2 ಅವರ್ಸ್ ಅಲ್ಲಿ 8 ಅವರ್ಸ್ ಅಂತೂ ಕೆಲಸ ಮಾಡ್ಲೇಬೇಕು, ನಾನು 8 ಅವರ್ಸ್ ಪೇಮೆಂಟ್ ಆಗ್ತಿದೆ, ಬಟ್ 20 ಯೂನಿಟ್ಸ್ ಅಲ್ಲ, ಇನ್ನು 2 ಅವರ್ಸ್ ಅಲ್ಲಿ ನಾನು ಎಕ್ಸ್ಟ್ರಾ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಾನು ಆ 2 ಅವರ್ಸ್ ಟೈಮ್ ನ ಸೇವ್ ಮಾಡಿದೀನಿ. ಅಂದ್ರೆ ಆಲ್ಸೆ ಪ್ರೀಮಿಯಂ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆಲ್ಸೆ ಪರ್ಸನ್ ಎಷ್ಟಲ್ಲಿ ಆಕ್ಚುಯಲ್ ಟೈಮ್ಗಿಂತ ಇನ್ನೂ ಕಮ್ಮಿ ಟೈಮ್ ಅಲ್ಲಿ ಅವ್ನ ಕೆಲಸ ಬೇಗ ಮುಗಿಸಿ, ಸೊ ಎಕ್ಸ್ಟ್ರಾ ಟೈಮ್ ತಗೊಂಡು, ಅಂದ್ರೆ ಎಕ್ಸ್ಟ್ರಾ ಅಂತ ಇಲ್ಲಿ ಹೇಳಕ್ಕಾಗಲ್ಲ, ಅಂದ್ರೆ ಆದಷ್ಟು ನಾರ್ಮಲ್ ಪರ್ಸನ್ ಮುಗಿಸ್ಬೇಕಾಗಿರೋ ಕೆಲಸ ಮುಗಿಸಿ ಎಕ್ಸ್ಟ್ರಾ ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡ್ತಿದ್ದಾನೆ ಅಂದ್ರೆ ಎಷ್ಟು ಟೈಮ್ ಸೇವ್ ಮಾಡ್ತಿದ್ದಾನೆ ಅದ್ರ ಮೇಲೆ ಬೋನಸ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ ಆಲ್ಸೆ ಪ್ಲಾನ್ ಅಲ್ಲಿ. ಸೊ ಅವಾಗ ನೀವು ಅಬ್ಸರ್ವ್ ಮಾಡ್ತಂದ್ರೆ ಒಂದು ಎಕ್ಸಾಂಪಲ್ ಇಲ್ಲಿ ಹಾಕಿದೀನಿ. ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ ಸಾಮಾನ್ಯವಾಗಿ 8 ಅವರ್ ಕೆಲಸ ಮಾಡ್ಬೇಕು, ಆದ್ರೆ ಅವ್ನ ಆಕ್ಚುಯಲ್ ಟೈಮ್ ಅವ್ನು ಎಷ್ಟು ಅವರ್ ಯೂಟಿಲೈಸ್ ಮಾಡ್ಕೊಂಡಿದ್ದಾನೆ, ಬರೀ 6 ಅವರ್ಸ್ ಮಾತ್ರ ಯೂಟಿಲೈಸ್ ಮಾಡಿದ್ದಾನೆ. ಅಂದ್ರೆ ಸ್ಟ್ಯಾಂಡರ್ಡ್ ಟೈಮ್ 8 ಅವರ್ಸ್ ಅಲ್ಲಿ 20 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾಗಿತ್ತು, ಆದ್ರೆ ಅವ್ನು 6 ಅವರ್ಸ್ ಅಲ್ಲಿ 20 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟ. ಸೊ 6 ಅವರ್ಸ್ ಅಲ್ಲಿ 20 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಇನ್ ಮನೆಗೆ ಹೋಗಂಗಿಲ್ಲ, ಇನ್ನು 2 ಅವರ್ಸ್ ಇದೆ, ಅಂದ್ರೆ ಎಕ್ಸ್ಟ್ರಾ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನೆ, ಅಂದ್ರೆ ಎಕ್ಸ್ಟ್ರಾ ಅವರ್ಸ್ ಆಯ್ತಲ್ವಾ ಇವಾಗ. ಹಾಗಾದ್ರೆ 1 ಅವರ್ಗೆ ಎಷ್ಟು ರೂಪಾಯಿ ಪೇ ಮಾಡ್ತಾ ಇದೀವಿ, 7 rupees. ಇವಾಗ ನಾರ್ಮಲ್ ಆಗಿ 8 ಅವರ್ಸ್, ಇವಾಗ ಟೈಮ್ ರೇಟು ಟೈಮ್ ಟೇಕರ್ ಎಷ್ಟು ಅವರ್ ಕೆಲಸ ಮಾಡಿದಾನೆ, 6 ಅವರ್ಸ್ ಕೆಲಸ ಮಾಡಿದಾನೆ, ಮತ್ತೆ ಎಷ್ಟು 1 ಅವರ್ಗೆ ರೇಟು 7 ರೂಪಾಯಿ 1 ಅವರ್ ರೇಟು. ಸೊ 6 into 7 ಅಂದಾಗ ಎಷ್ಟು ರೂಪಾಯಿ ಆಗುತ್ತೆ, 42 rupees ಅವನಿಗೆ ಪೇ ಆಗುತ್ತೆ. ಪ್ಲಸ್ ಬೋನಸ್ ಏನಕ್ಕೆ, ಹಿ ಸೇವ್ಡ್ 2 ಅವರ್ಸ್ 2 ಅವರ್ಸ್ ಸೇವ್ ಮಾಡಿದ್ದಾನೆ. ಹೇಗೆ, ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿರೋದು ಆ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ 8 ಅವರ್ಸ್ ಇರೋದು, ಆದ್ರೆ ದ ಪರ್ಸನ್ ಈಸ್ ಕಂಪ್ಲೀಟೆಡ್. ಸೊ ಎಷ್ಟು ಅವರ್ ಒಳಗಡೆ ಕಂಪ್ಲೀಟ್ ಮಾಡಿದ್ದಾನೆ, 6 ಅವರ್ಸ್ ಒಳಗಡೆ ಕಂಪ್ಲೀಟ್ ಮಾಡಿದ್ದಾನೆ. ಹಾಗಾದ್ರೆ 8 - 6 ಅಂದಾಗೆ ಇನ್ ಎಷ್ಟು ಅವರ್ಸ್ ಸೇವ್ ಮಾಡಿರೋದು, 2 ಅವರ್ಸ್ ಸೇವ್. ಆ 2 ಅವರ್ಸ್ ಸೇವ್ಸ್ ಮಾಡಿದ್ದಾನೆ ಅಂದ್ರೆ 2 ಅವರ್ಸ್ ಇಂಟು ಎಷ್ಟು ರೂಪಾಯಿ ಆಯ್ತು, 7 rupees. ಅಂದ್ರೆ 7 2s are 14. ಅದ್ರಲ್ಲಿ ಆಫ್ ಅಂದ್ರೆ ಎಷ್ಟು ರೂಪಾಯಿ ಆಯ್ತು, 7 rupees. ಆಲ್ರೆಡಿ ಅವ್ರಿಗೆ ಎಷ್ಟು ಅಕೌಂಟ್ ಬಂದಿದೆ, 42 rupees ಪ್ಲಸ್ 7 rupees. ಅಂದ್ರೆ ಟೋಟಲ್ ಆಗಿ ಅವ್ರು ಅರ್ನಿಂಗ್ ಮಾಡಿರೋದು ಎಷ್ಟು ಅಂದ್ರೆ 49 rupees ವಿತ್ ಬೋನಸ್ ಸೇರಿಸಿ 49 rupees ವಿ ಆರ್ ಪೇಯಿಂಗ್. ಸ್ವಲ್ಪ ಕ್ಯಾಲ್ಕುಲೇಷನ್ ಹೆಂಗಿದೆ ನೋಡಿ, ಇಲ್ಲಿ ಬೋನಸ್ ನ ಕೊಡ್ತಾ ಇದೀವಿ, ಬಟ್ ಬೋನಸ್ ಕೊಡ್ತಿದೀವಿ ಅಂದ್ರೆ ಸಮ್ ಅಮೌಂಟ್ ವಿ ಆರ್ ಗೆಟಿಂಗ್, ಅದಕ್ಕೂ ಏನ ಒಂದಷ್ಟು ಕ್ಯಾಲ್ಕುಲೇಷನ್ ಇದೆ. ಆಲ್ಸೆ ಅಕಾರ್ಡಿಂಗ್ ಟು ಆಲ್ಸೆ ಪ್ರೀಮಿಯಂ ಪ್ಲಾನ್ ಪ್ರಕಾರ, ಸೊ ಹೌ ಮಚ್ ಈ ಸೇವ್ಡ್ ಮನಿ, ಹೌ ಮಚ್ ಈ ಸೇವ್ಡ್ ದ ಟೈಮ್. ಸೊ ಎಷ್ಟು ಟೈಮ್ ನ ಸೇವ್ ಮಾಡಿದ್ದಾರೆ ಅಷ್ಟು ಟೈಮ್ ಬೇಸ್ ಮೇಲೆ ನಾವು ಅದ್ರಲ್ಲಿ ಅರ್ಧನ ಅವ್ರಿಗೆ ಬೋನಸ್ ಆಗಿ ಕೊಡ್ತೀವಿ. ಇದು ಆಲ್ಸೆ ಪ್ರೀಮಿಯಂ ಪ್ಲಾನ್ ಪ್ರಕಾರ. ಸೊ ಆಲ್ಸೆ ಪ್ರೀಮಿಯಂ ಪ್ರಕಾರ ಅಬ್ಸರ್ವ್ ಮಾಡ್ತಿದ್ರೆ ಟೈಮ್ ಸೇವ್ಡ್ ನೋಡ್ತು ಅಂದ್ರೆ ನಮ್ಮ ರೋಹನ್ ಪ್ರೀಮಿಯಂ ಪ್ಲಾನ್ ಪ್ರಕಾರ ಇನ್ನೊಂದ್ ತರ ಇದೆ. ಸೊ ರೋಹನ್ ಪ್ರೀಮಿಯಂ ಪ್ಲಾನ್ ನಾವು ಬರುವಂತಹ ಕ್ಲಾಸ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರೋಹನ್ ಪ್ರೀಮಿಯಂ ಪ್ಲಾನು ಜೊತೆಗೆ ಟೈಲರ್ಸ್ ಡಿಫರೆನ್ಷಿಯಲ್ ಪ್ಲಾನು. ಸೊ ರೋಹನ್ ಪ್ರೀಮಿಯಂ ಪ್ಲಾನು ಟೈಮ್ ಬೇಸಸ್ ಮೇಲೆನೆ ಇರೋದು, ಟೈಲರ್ ಡಿಫರೆನ್ಷಿಯಲ್ ಪ್ಲಾನು ಪೀಸ್ ಬೇಸ್ ಮೇಲೆ ಇರೋದು. ಕನ್ಫ್ಯೂಷನ್ ಬೇಡ. ಆಲ್ಸೆ ಅಂಡ್ ರೋಹನ್, ಸೊ ಬೋತ್ authors are defined as a time based ಮೇಲೆ, ಹಾಗೇನೆ ಟೈಲರ್ಸ್ ಡಿಫರೆನ್ಷಿಯಲ್ ಮೆಥಡ್ ಬಂದು ಪೀಸ್ ರೇಟ್ ಮೇಲೆ ಅಥವಾ ಪ್ರೊಡಕ್ಷನ್ ಬೇಸ್ ಮೇಲೆ ಅವರು ಬೋನಸ್ ನ ಇನ್ಸೆಂಟಿವ್ಸ್ ನ ಪ್ಲಾನ್ ಮಾಡಿದ್ದಾರೆ. ಹಾಗೇನೆ ಇವಾಗ ಆಲ್ಸೆ ಪ್ರೀಮಿಯಂ ಪ್ಲಾನ್ ಪ್ರಕಾರ ನಮ್ಗೆ ಗೊತ್ತಾಗಿದೆ. ಸೊ ಆನ್ಸರ್ 49 ಅಂತ ಹೇಳಿದೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡುತ್ತಂದ್ರೆ ಆಕ್ಚುಯಲ್ ಟೈಮ್ ಟೇಕನ್ ಇಸ್ 6 ಅವರ್ಸ್ ಇಂಟು 1 ಅವರ್ಗೆ 7 rupees ಅಂತ ಪೇ ಮಾಡ್ತಾ ಇದೀವಿ, ಪ್ಲಸ್ ಆಫ್
how many hours he saved. So 8 hours actually standard time, he took only 6 hours. So ಹಾಗಾದ್ರೆ 2 hours he saved into 7 rupees per hour, and totally 49 rupees we have to be paid to that person. ಸೆಕೆಂಡ್ ಎಕ್ಸಾಂಪಲ್ ಇಲ್ಲೊಂದು ಬರ್ದಿದ್ದೀನಿ, ಇನ್ನೊಂದು ಎಕ್ಸಾಂಪಲ್. ಸೊ ಪ್ರತಿಯೊಬ್ಬರು ಆನ್ಸರ್ ಮಾಡಬೇಕು. ಸೊ ಇಲ್ಲಿ ಟೈಮ್ ಅಲೌಡ್ ಅಂದ್ರೂ ಒಂದೇನೆ, ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೂ ಒಂದೇನೆ. 48 ಅವರ್ಸ್ ಇದೆ, ಬಟ್ ಟೈಮ್ ಟೇಕನ್ ಅಂದ್ರೆ ಕಂಪ್ಲೀಟ್ ಮಾಡ್ತಿರೋದು ವಿತಿನ್ 40 ಅವರ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಎಷ್ಟು ಅವರ್ಸ್ ಸೇವ್ ಆಗ್ತಾ ಇದೆ? 8 ಅವರ್ಸ್ ಸೇವ್ ಆಗ್ತಾ ಇದೆ. ಸೊ 8 ಅವರ್ಸ್ ಮೇಲೆ ಸೇವ್ ಆಗ್ತಿದೆ ಅಂದ್ರೆ ಬೋನಸ್ ಎಷ್ಟಾಯ್ತು ಇಲ್ಲಿ? 8 into 10, 80 rupees. 80 rupees ಅಲ್ಲಿ ಆಫ್ ಅಂದ್ರೆ 40 rupees become ಎ ಬೋನಸ್. ಸೊ 40 rupees ಬೋನಸ್ ಆಯ್ತು ಅಂದ್ರೆ 440 rupees ಅರ್ನಿಂಗ್ಸ್ ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ನೋಡಿ. ಸೊ 440 rupees ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಇದು ಎಕ್ಸಾಂಪಲ್ 2. ಸೊ ಬರುವಂತಹ ಕ್ಲಾಸಲ್ಲಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರೋಹನ್ ಪ್ಲಾನು ಹಾಗೆ ಟೇಲರ್ಸ್ ಡಿಫರೆನ್ಷಿಯಲ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಲ್ಲರಿಗೂ ನಮಸ್ಕಾರ. ಕ್ಲಾಸ್ನ ಸೆಷನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ.